ಮನುಷ್ಯ ಈಗ ಅನುಭವಿಸುವಂತಹ ಎಲ್ಲ ಸುಖ ದುಃಖ ಇದಕ್ಕೆಲ್ಲದಕ್ಕೂ ಕೂಡ ಅವನು ಮಾಡುವಂತಹ ಕರ್ಮಗಳೇ ಕಾರಣ. ನಮ್ಮ ಭಾರತೀಯ ಧರ್ಮಗಳೆಲ್ಲವೂ ಕೂಡ ಕರ್ಮ ಸಿದ್ಧಾಂತವನ್ನ ಹಾಗೆ ಪುನರ್ಜನ್ಮ ಸಿದ್ಧಾಂತವನ್ನ ನಂಬುತ್ತವೆ. ಈ ಹಿಂದೆ ಅನೇಕ ಜನ್ಮಗಳು ನಮಗಾಗಿ ಹೋಗಿವೆ, ಮುಂದೂ ಕೂಡ ಅನೇಕ ಜನ್ಮಗಳು ಆಗುವವೆ. ಹಿಂದೆ ನಾವು ಅನೇಕ ಕರ್ಮಗಳನ್ನು ಮಾಡಿದ್ದೇವೆ. ಆ ಕರ್ಮಗಳ ಫಲವಾಗಿ ಇವತ್ತು ನಾನಾ ಥರದ ಸುಖಗಳನ್ನ ದುಃಖಗಳನ್ನ ಅನುಭವಿಸ್ತಾ ಇದ್ದೀವಿ ಅಂತ ನಮ್ಮ ಶಾಸ್ತ್ರ ಅದನ್ನು ವರ್ಣನೆ ಮಾಡ್ತದೆ. ಇವತ್ತು ನಾವು ಆ ಕರ್ಮ ಸಿದ್ಧಾಂತದ ಬಗ್ಗೆ ಮತ್ತೆ ಅದಕ್ಕೆ ಪ್ರಾಚೀನ ಕಾಲದಲ್ಲಿ ಎಲ್ಲೆಲ್ಲಿ ಏನೇನು ಕಂಡು ಬಂದಿದೆ, ಪಾಶ್ಚಾತ್ಯರು ಆ ಕರ್ಮ ಸಿದ್ಧಾಂತದ ಬಗ್ಗೆ ಏನು ಅಭಿಪ್ರಾಯ ಹೇಳ್ತಾರೆ ಅದನ್ನೆಲ್ಲ ನೋಡೋಣ. ಇದ್ರ ಉದ್ದೇಶ ಏನು? ಒಟ್ಟಾರೆ ಕರ್ಮಗಳ ಜವಾಬ್ದಾರಿ ಮನುಷ್ಯನಿಗೆ ಯಾವಾಗ ಬರ್ತದೆ ಅನ್ನೋದನ್ನ ನಾವೀಗ ಸ್ವಲ್ಪ ನೋಡೋಣ. 14 ವರ್ಷಕ್ಕೆ ನಮಗೆ ನಮ್ಮ ಜವಾಬ್ದಾರಿ ಬರ್ತದೆ. ಇವತ್ತು ಮನುಷ್ಯ ಮೇಜರ್ ಆಗುವುದು 18ನೇ ವರ್ಷಕ್ಕೆ ಅಂತ ತಿಳ್ಕೊತಾರೆ. 18ನೇ ವರ್ಷಕ್ಕಿಂತ ಮುಂಚೆ ಏನಾದ್ರೂ ತಪ್ಪುಗಳನ್ನು ಮಾಡಿದರೆ ಯಾರಾದ್ರೂ ಅವ್ರಿಗೆ ಪೊಲೀಸ್ ಶಿಕ್ಷೆ ಇತ್ಯಾದಿಗಳನ್ನು ಕೊಡೋದಿಲ್ಲ, ರಿಮ್ಯಾಂಡ್ ಹೋಮಿಗೆ ಸೇರಿಸ್ತಾರೆ, ಅವರನ್ನ ಬಾಲಾಪರಾಧಿಗಳು ಅಂತ ಪರಿಗಣನೆ ಮಾಡ್ತಾರೆ ಅಂತ ಈಗಿನ ಕಾನೂನು ಹೇಳ್ತಾರೆ. ವಸ್ತುತಃ ಇವತ್ತು ಆಗ್ತಿರುವ ಅನ್ಯಾಯಗಳು ಅನಾಚಾರಗಳು ಇದನ್ನೆಲ್ಲ ಗಮನಿಸಿದ್ರೆ ಚಿಕ್ಕ ವಯಸ್ಸಿನವರಿಗೆ, 18ನೇ ವಯಸ್ಸಿನಕ್ಕಿಂತ ಚಿಕ್ಕ ವಯಸ್ಸಿನ ಹುಡುಗರಿಗೆ, 11, 12, 13 ಈ ವಯಸ್ಸಿನ ಹುಡುಗರಿಗೆ ಏನ್ ತಿಳಿಬೇಕಾದೆಲ್ಲ ತಿಳಿತದೆ, ಉಳಿದೆಲ್ಲ ತಿಳಿತದೆ. ಅಂಥವ್ರು ಅನ್ಯಾಯಗಳನ್ನು ಮಾಡಿದಾಗ ಮಾತ್ರ ಅವರನ್ನು ಬಾಲಾಪರಾಧಿಗಳು ಅಂತ ಪರಿಗಣನೆ ಮಾಡಿ ಅವರಿಗೆ ಸ್ವಲ್ಪ ಏನೋ ಕ್ಷಮೆ ಕೊಡುವುದು ಅಷ್ಟು ಉಚಿತವಾಗಿ ಕಾಣಿಸೋದಿಲ್ಲ. ಸಮಾಜ ಹೀಗೆ ಮುಂದುವರೆದ್ರೆ ಅಪರಾಧಿಗಳ ಸಂಖ್ಯೆ ಹೆಚ್ಚಾಗ್ತದೆ. ನಮ್ಮ ಕಾನೂನುಗಳನ್ನೇ ತಿದ್ದಬೇಕಾದ ಪ್ರಸಂಗ ಇದೆ. ಶಾಸ್ತ್ರ ಹೇಳ್ತದೆ 14ನೇ ವರ್ಷಕ್ಕೆ ಜವಾಬ್ದಾರಿ ಬರ್ತದೆ. ಇವತ್ತು ಇದೊಂದು ಜನ್ಮ ನನಗೆ ಬಂದಿದೆ, ನಿಮಗೆ ಬಂದಿದೆ. ಇವತ್ತು ನನ್ನ ಈ ಜನ್ಮದಲ್ಲಿ ನನ್ನ 14ನೇ ವರ್ಷದಿಂದ ಆರಂಭಿಸಿ ಸುಮಾರು 60, 70, 80ನೇ ವಯಸ್ಸಿನ ತನಕ ನಾನು ಏನಾದ್ರು ಬದುಕಿದ್ರೆ ಕರ್ಮಗಳನ್ನು ಮಾಡ್ತೀವಲ್ಲ, ನಾವು ಅನೇಕ ಥರದ ಕರ್ಮಗಳನ್ನು ಮಾಡ್ತೀವಿ. ಈ ಕರ್ಮಗಳು ಮುಂದಿನ ಅನೇಕ ಜನ್ಮಗಳಿಗೆ ಕಾರಣ ಆಗ್ತವೆ. ಎಷ್ಟು ಕರ್ಮ, ಇನ್ನೆಷ್ಟು ಜನ್ಮಗಳನ್ನು ನಾವು ಎತ್ತಬೇಕಾಗ್ತದೆ ಅಂದ್ರೆ ಕನಿಷ್ಠ 10 ಜನ್ಮಗಳನ್ನು. ಇದು ಸರಾಸರಿ ಹೇಳಿದ್ದು. ಕೆಲವರು ಮಾಡಿದ ಕರ್ಮಗಳಿಗೆ ಫಲವಾಗಿ 10 ಜನ್ಮದ ಬದಲಾಗಿ 15 ಜನ್ಮಕ್ಕೆ ಬೇಕಾಗುವಷ್ಟು ಕರ್ಮಗಳನ್ನು ಮಾಡಬಹುದು. ಕೆಲವರು 6-8 ಜನ್ಮಗಳಿಗೆ ಮಾತ್ರ ಬೀಜ ಅನಿಸುವ ಕರ್ಮಗಳನ್ನು ಮಾಡಬೇಕಾದ ಪ್ರಸಂಗ ಬರ್ಬೋದು. ಸರಾಸರಿ ಇಷ್ಟೆಲ್ಲ ಜನ ಇದ್ದಾರಲ್ಲ, ಜನರ ಸರಾಸರಿ ಏನಾದ್ರು ತಗೊಂಡ್ರೆ, ಅವ್ರ ಜನ್ಮಗಳ ಸರಾಸರಿ ತಗೊಂಡ್ರೆ ಕನಿಷ್ಠ ಇನ್ನು ಮುಂದಿನ 10 ಜನ್ಮಗಳಿಗೆ 10 ಜನ್ಮ ಎತ್ತಲಿಕ್ಕೆ ಬೇಕಾಗುವಷ್ಟು ಕರ್ಮಗಳನ್ನು ಮಾಡ್ತಾರೆ ಅಂತ ಅದ್ರ ಅರ್ಥ ಆಗ್ತದೆ. ಅದಕ್ಕೊಂದು ಸರಳವಾದ ಉದಾಹರಣೆ ಕೊಡ್ಬೋದು. ಈಗ ಬೀಜ ಇರ್ತದಲ್ಲ, ಬೀಜ ನಾವು ಒಂದಿಷ್ಟು ಬಿತ್ತುತ್ತೇವೆ, ಒಂದಿಷ್ಟೇನೋ ಅಕ್ಕಿ, ಗೋಧಿ, ಜೋಳ ಇತ್ಯಾದಿ ಬಿತ್ತುತ್ತೇವೆ. ಅಲ್ಲಿ ಬಿತ್ತಿದ್ದ ಎಲ್ಲವನ್ನೂ ಕೂಡ ನಾವೇನು ತಿನ್ನೋದಿಲ್ಲ. ನಮ್ಮ ಜಮೀನಲ್ಲಿ ಅದನ್ನೆಲ್ಲ ಬಿತ್ತಿದ್ದನ್ನೆಲ್ಲನೂ ತಿನ್ಲಿಕ್ಕೆ ಅಷ್ಟು ಜನ ಮನೆಯಲ್ಲಿ ಇರೋದಿಲ್ಲ. ಅದನ್ನ ಇನ್ನೊಬ್ರಿಗೆ ಮಾರ್ತೀವಿ ನಾವು, ಯಾರಿಗಾರು ಮಾರ್ತೀವಿ ಅಥವಾ ಯಾರಿಗಾರು ಕೊಡ್ತೀವಿ, ಏನಾದ್ರು ಮಾಡ್ತೇವೆ. ಅದ್ರ ಪ್ರತಿಫಲವಾಗಿ ನಾವು ಒಂದಿಷ್ಟು ಏನೋ ದುಡ್ಡು ತಗೋತೇವೆ ಅಥವಾ ಸಾಮಾನುಗಳನ್ನು ತಗೋತೇವೆ. ಅಂತೂ ಆ ಬೀಜದ ಉದಾಹರಣೆ ಏನಾದ್ರೂ ನಾವು ತಗೊಳ್ಳೋದಾದ್ರೆ, ನಾವು ಇವತ್ತೇನು ಕರ್ಮ ಮಾಡ್ತೇವಲ್ಲ, ಇವತ್ತು ಮಾಡಿದ ಕರ್ಮಗಳನ್ನ, ಇವತ್ತಿನ ಜನ್ಮದಲ್ಲಿ ಮಾಡಿದ ಕರ್ಮಗಳನ್ನ ಇದೇ ಜನ್ಮದಲ್ಲಿ ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಈ 60-70 ವರ್ಷ ಅನ್ನೋದು ಬಹಳ ಸೀಮಿತ ಇದೆ. ಇನ್ನು ಮುಂದಿನ 10 ಜನ್ಮಗಳಿಗೆ ಸಾಕಾಗುವಷ್ಟು ಕರ್ಮಗಳನ್ನು ಮಾಡ್ತೇವೆ. ಹಾಗಾಗಿ ನಮ್ಮ ಕರ್ಮ ಏನಿದೆ ಅದು ನಮ್ಮ ಖಾತೆಯಲ್ಲಿ ದೇವರ ಒಂದು ನಿಸರ್ಗದ ವ್ಯವಸ್ಥೆ, ದೈವದ ವ್ಯವಸ್ಥೆಯಲ್ಲಿ ಅದೆಲ್ಲ ಇರ್ತದೆ. ಅದನ್ನ ಅನುಸರಿಸಿ ಅವರು ನಮ್ಮನ್ನು ಎಲ್ಲಿ ಹುಟ್ಟಿಸ್ಬೇಕು ಹಾಗೆ ಹುಟ್ಟಿಸ್ತಾರೆ. ಹೇಗೆ ಸುಖ ಕೊಡಬೇಕು, ಏನು ದುಃಖ ಕೊಡಬೇಕು ಅದಕ್ಕೆ ಅನುಸಾರವಾಗಿ ಸುಖ ದುಃಖವನ್ನು ಕೂಡ ಕೊಡ್ತಾರೆ. ಇದು ಅಲ್ಲಿರುವಂತಹ ವ್ಯವಸ್ಥೆ. ಈಗ ನಮ್ಗೆ ಅರ್ಥ ಆಗ್ತದೆ. ಇವತ್ತು ನಾವು ಧಾರ್ಮಿಕರಾಗಿದ್ದೀವಿ, ಸಜ್ಜನರಾಗಿದ್ದೀವಿ, ಏನೋ ಆಗಿದ್ದೀವಿ, ಹೌದು, ಅದೆಲ್ಲ ಹೌದು. ಆದ್ರೆ ನಮಗೆ ಯಾಕೆ ಆಪತ್ತುಗಳು ಬರ್ತಾ ಇವೆ, ನಮ್ಗೆ ಯಾಕೆ ತೊಂದರೆ ಆಗಿವೆ ಅನ್ನೋದನ್ನ ಗಮನಿಸಿದ್ರೆ, ಕರ್ಮ ಸಿದ್ಧಾಂತ ನಾವು ಒಪ್ಕೊಂಡದ್ದು ಹೌದಾದ್ರೆ ನಮ್ಗೆ ಅದಕ್ಕೆ ಉತ್ತರ ಸಿಗ್ತದೆ. ಇಲ್ಲದೆ ಹೋದ್ರೆ
ಉತ್ತರ ಸಿಗೋದಿಲ್ಲ. ಹಿಂದೆ ಯಾವುದೋ ಒಂದು ಜನ್ಮದಲ್ಲಿ ನಮ್ಗೆ ಈ ಕನಿಷ್ಠ ಹಿಂದಿನ ಜನ್ಮವೇ ಅಂತಲ್ಲ, ಇನ್ಯಾವುದೋ 10ನೇ ಜನ್ಮ, 100ನೇ ಜನ್ಮ, 1000 ಜನ್ಮ, ಯಾವುದೋ ಜನ್ಮದಲ್ಲಿ ನಾವೇನೋ ಕರ್ಮವನ್ನು ಮಾಡಿರ್ತೀವಿ. ಆ ಮಾಡಿದ ಕರ್ಮಕ್ಕೆ ಫಲವಾಗಿ ಇವತ್ತು ಇಂಥ ಜನ್ಮ ಎತ್ತು ಪ್ರಸಂಗ ಬಂದಿದೆ. ಆವಾಗ ಪ್ರತಿಫಲವಾಗಿ ಏನೋ ದುಃಖ ಅನುಭವಿಸಬೇಕಾಗಿದೆ, ಮತ್ತೊಂದೇನೋ ಸುಖ ಅನುಭವಿಸಬೇಕಾಗಿದೆ. ಈಗ ನಾವೇನ್ ತಿಳ್ಕೊಂಡಿರ್ತೀವಿ, ನಾವು ಧಾರ್ಮಿಕರಾಗಿದ್ದೀವಿ, ಪ್ರಾಮಾಣಿಕರಿದ್ದೀವಿ, ಆದ್ರೆ ನಮ್ಗೆ ಹೀಗೆ ಯಾಕೆ ಆಯ್ತು ಅಂದ್ರೆ ಅದು ಇದೇ ಜನ್ಮದ್ದಾಗಿರೋದಿಲ್ಲ, ಹಿಂದೆ ಯಾವುದೋ ಜನ್ಮದ್ದಾಗಿರ್ತದೆ. ಅದಕ್ಕೆ 2 ವ್ಯವಸ್ಥೆ ಹೇಳ್ತಾರೆ. ಅಂಗಡಿಯಿಂದ ನಾವು ಒಂದು ಸಾಮಾನುಗಳು ತಂದೆವು. ನಮ್ಮ ಮನೆಯಲ್ಲಿ ಏನೋ ಒಂದು ಕಾರ್ಯಕ್ರಮ, ಒಂದು 10 ಚೀಲ ಅಕ್ಕಿ ತಂದಿವಿ ನಾವು. ಆವಾಗ ಅವ್ರೇನ್ ಮಾಡ್ತಾರೆ ಅಂದ್ರೆ ಅಂಗಡಿಯವ್ರ ಜೊತೆ ನಾವು ಮಾತಾಡಿರ್ತೀವಿ. ನಮಗೆ 10 ಚೀಲ ಬೇಕಾಗಬಹುದು ಅಥವಾ ಬೇಕಾಗದೇ ಇರಬಹುದು, ಏನಾದ್ರೂ ಉಪಯೋಗ ಆಗದೆ ಉಳಿದು ಅಂದ್ರೆ ನೀವು ವಾಪಸ್ ಕೊಡ್ತೇವೆ. ಅವಾಗ ಅವ್ರೇನಂತಾರೆ, ಸರಿ ನೀವು ಯಾವ ಚೀಲ ಓಪನ್ ಮಾಡಿರ್ತೀರಲ್ಲ ಅದನ್ನ ನಾವು ಮತ್ತೆ ವಾಪಸ್ ತಗೊಳ್ಳೋದಿಲ್ಲ, ಅದನ್ನ ನೀವು ಉಂಡೆ ತೀರ್ಬೇಕು. ಯಾವ್ದನ್ನ ಓಪನ್ ಮಾಡಿಲ್ಲ ಅದನ್ನ ತಂದು ಕೊಡ್ರಿ, ನಾವು ತಗೊಂಡು ನಿಮ್ ಬೆಲೆ ಕೊಡ್ತೀವಿ ಅಂತ ಹೇಳ್ತಾರೆ. ಯಾವ ಅಕ್ಕಿ ಚೀಲ ಓಪನ್ ಮಾಡಿದ್ದೀವಲ್ಲ ಅದು ಪ್ರಾರಬ್ಧ ಅಂತ. ಪ್ರಾರಬ್ಧ ಅಂತ ಓಪನ್ ಮಾಡ್ತೀವಿ, ಸ್ಟಾರ್ಟ್ ಆಗಿದ್ದು. ಯಾವ್ದನ್ನ ಓಪನ್ ಮಾಡ್ಲಿಲ್ಲ ಅದನ್ನ ಸಂಚಿತ ಅಂತ, ಅದಕ್ಕೆ ಇಂಗ್ಲಿಷ್ ಡೆಪಾಸಿಟೆಡ್ ಅಂತ ಹೇಳ್ಬೋದು. ತಂದು ಮನೆಯಲ್ಲಿ ಇಟ್ಕೊಂಡಿದ್ದೇವೆ, ಆದ್ರೆ ಮತ್ತೆ ಅದನ್ನು ವಾಪಸ್ ಕೊಡ್ಬೋದು ಬೇಕಾದ್ರೆ. ಇವತ್ತು ಈ ಜನ್ಮದಲ್ಲಿ ನಾನು ಇನ್ನು ಮುಂದಿನ 10 ಜನ್ಮಕ್ಕೆ ಬೇಕಾಗೋ ಕರ್ಮ ಮಾಡಿದ್ನಲ್ಲ, ಅವಾಗ ಏನಾಗ್ತದೆ ಅಂದ್ರೆ ಅದರ ಪ್ರತಿಫಲವಾಗಿ ಯಾವುದೋ ಒಂದು ಜನ್ಮ ತಳೆದೆ, ಮುಂದಿನ ಜನ್ಮ ತಳೆದೆ, ಹಿಂದಿನ ಅನುಭವಿಸ್ಲಿಕ್ಕೆ ತೊಡಗಿದೆ. ಆ ಒಂದು ಯಾವುದೋ ಸಂದರ್ಭದಲ್ಲಿ ನಡುವೆ ನನಗೆ ನನ್ನ ವ್ಯಕ್ತಿತ್ವ ಪಕ್ವ ಆಗಿ ಭಗವಂತನ ಸಾಕ್ಷಾತ್ಕಾರ ಆಯ್ತು. ಭಗವಂತನ ಸಾಕ್ಷಾತ್ಕಾರ ಆದ ಕೂಡಲೇ ಭಗವಂತ ನನಗೊಂದು ವ್ಯವಸ್ಥೆ ಮಾಡಿಕೊಡ್ತಾನೆ. ಅದೇನಂದ್ರೆ, ಈ ಹಿಂದಿನ ಯಾವುದೋ ಒಂದು ಜನ್ಮದಲ್ಲಿ ನೀನು ಕರ್ಮಗಳನ್ನು ಮಾಡಿ ತೊಡಗಿದ್ಯಲ್ಲ, 10 ಜನ್ಮಗಳಿಗೆ ಬೇಕಾಗೋ ಕರ್ಮ ಮಾಡಿದ್ಯಲ್ಲ, ಅದರಲ್ಲಿ ಒಂದು ಚೀಲ ಓಪನ್ ಆಗಿತ್ತಲ್ಲ, ಓಪನ್ ಆಗಿದ್ದ ಚೀಲ ಅಷ್ಟು ಅನುಭವಿಸಿ ಮುಗಿಸಿದ್ರು. ಇನ್ನು ಯಾವುದನ್ನ ನೀನು ಓಪನ್ ಮಾಡಿಲ್ಲಲ್ಲ ಅದನ್ನ ನಾನು ಮನ್ನಾ ಮಾಡ್ತೇನೆ, ಸಾಲ ಮನ್ನಾ ಮಾಡಿದಂತೆ ಮನ್ನಾ ಮಾಡ್ತೇನೆ ಅಂತ ದೇವರ ಒಂದು ವ್ಯವಸ್ಥೆ ಮಾಡಿರ್ತಾನೆ. ಆದ್ರೆ ಇಷ್ಟಂತೂ ಹೌದು, ನೀನು ಯಾವ್ದನ್ನ ಓಪನ್ ಮಾಡಿದ್ದಿ ಅದನ್ನ ಮಾತ್ರ ನೀನು ಅನುಭವಿಸಲೇಬೇಕು. ನೀನು ಜ್ಞಾನಿಯಾಗಿರ್ಬಹುದು, ಭಗವಂತನ ಸಾಕ್ಷಾತ್ಕಾರನೇ ಪಡ್ಕೊಂಡವನಿರ್ಬಹುದು, ಆದ್ರೆ ನೀನು ಓಪನ್ ಮಾಡಿದ್ದೆ ಅದಂತ ನಾನು ಅನುಭವಿಸಲೇಬೇಕು. ಆದ್ರಿಂದಲೇ ದೊಡ್ಡ ದೊಡ್ಡ ಜ್ಞಾನಿಗಳಿಗೂ ಭಗವಂತನ ಸಾಕ್ಷಾತ್ಕಾರ ಪಡ್ಕೊಂಡು ಸಮಾಜಕ್ಕೆ ಮಾರ್ಗದರ್ಶನ ಮಾಡಬೇಕಾದ ದೊಡ್ಡ ಸ್ಥಾನದಲ್ಲಿದ್ದವರಿಗೂ ಕೂಡ ಕೆಲವು ಸರಿ ಏನೋ ನೋವಾಗ್ತದೆ, ಇನ್ನೇನೋ ಸಂಕಟ ಪಡ್ತಾರೆ. ಅದ್ರಲ್ಲಿ ಬರೇ ನೋವು ಅಂತಲ್ಲ, ಕೆಲವು ಕಡೆ ನಲಿವೂ ಇರ್ತದೆ, ಸುಖನೂ ಇರ್ತದೆ, ದುಃಖನೂ ಇರ್ತದೆ. ಆದ್ರೆ ಯಾಕೆ ಬಂದಿರ್ತದೆ ಅಂದ್ರೆ ಹಿಂದೆ ಯಾವುದೋ ಜನ್ಮದಲ್ಲಿ ಅವ್ರು ಮಾಡಿದ್ರೆ ಫಲವಾಗಿ ಅವೆಲ್ಲ ಬಂದಿರ್ತವೆ. ಅವಷ್ಟನ್ನು ಓಪನ್ ಮಾಡಿದ ಚೀಲ ಅಷ್ಟು ಅನುಭವಿಸಿ ಮುಗಿಸ್ತಾರೆ. ಓಪನ್ ಮಾಡದೇ ಇದ್ದಿದ್ದಕ್ಕೆ ದೇವ್ರ ಮನ್ನಾ ಮಾಡಿಬಿಡ್ತಾನೆ. ಯಾಕಂದ್ರೆ ಜ್ಞಾನ ಗಳಿಸಿದ್ದಾನೆ. ಜ್ಞಾನ ಅನ್ನೋದೊಂದು ಅಗ್ನಿ ಇದ್ದಂತೆ, ಅದು ಎಲ್ಲಾ ಕರ್ಮಗಳನ್ನು ಕೂಡ, ಕರ್ಮ ಅನ್ನೋದು ಉರುವಲು, ಅದನ್ನ ಸುಟ್ಟು ಬೂದಿ ಮಾಡಿಬಿಡ್ತದೆ, ಮನ್ನಾ ಮಾಡಿಬಿಡ್ತಾನೆ ಭಗವಂತ. ಹೀಗೆ ಕರ್ಮ ಅನ್ನೋದು ಬಿಡೋದಿಲ್ಲ. ಈ ಕರು ತನ್ನ ತಾಯಿಯನ್ನ ಅದು ಎಲ್ಲೇ ಇಲ್ಲಿ ಹುಡ್ಕೊಂಡು ಹೋಗ್ತದೆ, ಹಾಗೆ ತಾಯಿಯು ಕೂಡ ಕರುವನ್ನ ಅದು ಎಲ್ಲೇ ಇಲ್ಲಿ ಹುಡ್ಕೊಂಡು ಹೋಗ್ತದೆ. ಸಾವಿರಾರು ಕರುಗಳಿರುವಂತ, ಸಾವಿರಾರು ಆಕಳುಗಳಿರುವಂತ ದೊಡ್ಡ ಹಿಂಡಿನಲ್ಲಿ ಆ ಕರುವನ್ನ ಮತ್ತೆ ಆಕಳನ್ನ ಬೇರ್ಪಡಿಸಿದ್ರು ಕೂಡ ಅವಕ್ಕದು ಗೊತ್ತಾಗ್ತದೆ. ಹಾಗೆ ಇವತ್ತು ನಾವು ಹುಟ್ಟಿ ಬಂದ್ರೆ, ಈ ಜನ್ಮದಲ್ಲಿ ಹುಟ್ಟಿ ಬಂದ್ರೆ, ಇನ್ ಯಾವುದೋ ಜನ್ಮದಲ್ಲಿ ಮಾಡಿದ ಒಂದು ಕರ್ಮ ಸರಿಯಾಗಿ ನಮಗೆ ಅದು ಸೂಟ್ ಆಗುವಂತೆ ನಮ್ಮನ್ನೇ ಬೆನ್ನಟ್ಟುತ್ತದೆ. ಮತ್ತೆ ಅದಕ್ಕೆ ಇಷ್ಟು ಅದ್ಭುತವಾದ ವ್ಯವಸ್ಥೆ ಇದೆ. ಯಾವ ಜನ್ಮದಲ್ಲಿ ಯಾವ ಅವಸ್ಥೆಯಲ್ಲಿ ನಾವೇನು ಕರ್ಮ ಮಾಡಿದ್ವಲ್ಲ ಹಿಂದೆ, ಅದೇ ವಯಸ್ಸು ಅದೇ ಸ್ಥಿತಿಯಲ್ಲಿ ಆ ಕರ್ಮ ನಮಗೆ ಸರಿಯಾದ ಫಲ ಕೊಡ್ತದೆ. ಇದನ್ನ ಶಾಸ್ತ್ರದಲ್ಲಿ ಹೇಳ್ತಾರೆ. ಇದನ್ನ ನಮ್ಮ ಶಾಸ್ತ್ರದಲ್ಲಿ ಬಹಳ ಕಾಲದಿಂದ ಹೇಳ್ತಾನೆ ಬಂದಿದ್ದಾರೆ. ಆದ್ರೆ ಅನೇಕ ಜನರಿಗೆ ಅದ್ರ ಬಗ್ಗೆ ನಂಬಿಕೆ ಇರಲಿಲ್ಲ. ನಮ್ಮಂಥವರಿಗೆ ಅನೇಕರಿಗೆ ಏನಾಗ್ತದೆ ಅಂದ್ರೆ, ನಮ್ಮವ್ರು ಹೇಳಿದ್ದು ಸೇರುವುದಕ್ಕಿಂತ ಇದನ್ನೇ ಪಾಶ್ಚಾತ್ಯರು ಹೇಳಿದ್ದಾರೆ ನೋಡ್ರಿ ಅಂದ್ರೆ ಮನವರಿಕೆ ಆಗಿರ್ತದೆ. ಹೆಚ್ಚು ಕಡಿಮೆ ನಮ್ಮಂಥವರಿಗೂ ಹಾಗೆ ಅನಿಸ್ತದೆ. ನೆಕ್ಸ್ಟ್ ಅಮೆರಿಕಾದಲ್ಲಿ ಎಡ್ಗಾರ್ ಕೇಸಿ ಅಂತ ಒಬ್ಬ ಇದ್ದ. ಇದ್ರ ಬಗ್ಗೆ ಬದುಕಲು ಕಲಿಯಿರಿ ಅನ್ನೋ ಪುಸ್ತಕದಲ್ಲಿ ಸ್ವಾಮಿ ಜಗದಾತ್ಮಾನಂದ ಅವರು ಬೇಕಾದಷ್ಟು ಹೇಳಿದ್ದಾರೆ. ಆ ಪುಸ್ತಕವನ್ನೇ ಯಾವತ್ತಾದ್ರೂ ಬಿಡುವು ಮಾಡ್ಕೊಂಡು ಓದ್ಬೇಕು, ತುಂಬಾ ಚೆನ್ನಾಗಿದೆ. ಇಂಗ್ಲಿಷ್ ನಲ್ಲಿ ಓದುವುದಾದ್ರೆ ಮೆನಿ ಮ್ಯಾನ್ಷನ್ಸ್ ಅಂತ, ಝೀನಾ ಸೆರ್ಮಿನಾರ ಅಂತ ಒಬ್ರು
ಲೇಡಿ ಬರೆದ ಪುಸ್ತಕ. ಸರಳವಾದ ಇಂಗ್ಲಿಷ್ನಲ್ಲಿದೆ. ಕನ್ನಡದಲ್ಲಿ ಬಿಲ್ಕುಲ್ ಕಲಿಯಿರಿ ಅಂತ ಪುಸ್ತಕ. ಆ ಜೀನಾ ಸೆಮಿನಾರ ಬರೆದ ಪುಸ್ತಕದಲ್ಲಿ ಬರೇ ಪುನರ್ಜನ್ಮ, ಎಡ್ಗರ್ ಕೇಸಿ ಉದಾಹರಣೆಗಳು ಅದ್ರ ಬಗ್ಗೆ ಮಾತ್ರ ಇದೆ. ಅದಕ್ಕೆ ಮಾತ್ರ ಸೀಮಿತವಾದ ಪುಸ್ತಕ ಅದು. ಬದುಕಲು ಕಲಿಯಿರಿ ಅನ್ನೋದು ಒಟ್ಟಾರೆ ಜಗತ್ತಿನಲ್ಲಿ ನಮ್ಮ ಕರ್ತವ್ಯಗಳು, ನಾವು ಹೇಗೆ ಬದುಕಬೇಕು ಅದನ್ನೆಲ್ಲವನ್ನೂ ತಿಳಿಸುವಂತ ಪುಸ್ತಕ. ಇಲ್ಲಿ ಎಡ್ಗಾರ್ ಕೇಸಿ ಅನ್ನೋ ವ್ಯಕ್ತಿ ಬಗ್ಗೆ ಹೇಳಿದ್ನಲ್ಲ, ಅವನಿಗೆ ಯಾವುದೋ ಒಂದು ವಯಸ್ಸಿನಲ್ಲಿ, ಒಬ್ಬ ಸಾಮಾನ್ಯನೇ ಅವನು, ಯಾವುದೋ ವಯಸ್ಸಿನಲ್ಲಿ ಅವನಿಗೆ ತನ್ನಲ್ಲಿ ಏನೋ ಒಂದು ವಿಶಿಷ್ಟವಾದ ಶಕ್ತಿ ಇರೋದು ಅನುಭವಕ್ಕೆ ಬಂತು. ಅದು ಹೇಗೆ ಬಂತು ಅಂದ್ರೆ, ಒಂದ್ಸರಿ ಏನೋ ಬಹಳ ಆಯಾಸ ಆಗಿ ಅವನು ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟ. ಆ ಪ್ರಜ್ಞೆ ತಪ್ಪಿ ಬಿದ್ದಾಗ ಅವನ ಹತ್ರ ಕೆಲವರು ಏನ್ ಬಂದಿದ್ರಲ್ಲ, ಯಾರು ಬಂಧುಗಳು, ಬಾಂಧವರು, ಮಿತ್ರರು, ಅವರ ಹಿನ್ನೆಲೆ ಬಗ್ಗೆ ಅವನಿಗೊಂದೇನೋ ವಿಷಯ ತಿಳಿಲಿಕ್ಕೆ ಪ್ರಾರಂಭ ಆಯ್ತು. ಆವಾಗ ಅವನ ಮುಂದೆ ನನ್ನಲ್ಲಿ ಇಂಥದ್ದು ಶಕ್ತಿ ಇದೆ ಅನ್ನೋದನ್ನು ತಿಳ್ಕೊಂಡ. ಮೊದಲನೇ ಸರಿ ತಾನೇ ಸ್ವಲ್ಪ ಏನೋ ಎಚ್ಚರ ತಪ್ಪಿ ಬಿದ್ದಿದ್ದ, ಏನೋ ಆಗಿತ್ತು. ಮುಂದೆ ತನ್ನನ್ನು ತಾನೇ ಅವನ ಆ ಸ್ಥಿತಿಗೆ ತಗೊಂಡು ಹೋಗ್ಲಿಕ್ಕೆ ಪ್ರಾರಂಭಿಸಿದ. ಹಿಪ್ನೋಟಿಸಮ್ ಅಂದ್ರೆ ಎಲ್ಲರಿಗೂ ಗೊತ್ತು, ಸಂಮೋಹಿನಿ ಅಂತಾರೆ. ಅದರಲ್ಲಿ ಎರಡು ಥರದ್ದಿದೆ. ಹಿಪ್ನೋಟಿಸಮ್ ನಲ್ಲಿ ಎರಡು ಥರ. ಹಿಪ್ನೋಟಿಸಮ್ ಒಂದು, ಸೆಲ್ಫ್ ಹಿಪ್ನೋಟಿಸಮ್ ಇನ್ನೊಂದು. ಹಿಪ್ನೋಟಿಸಮ್ ಅಂದ್ರೆ ಇನ್ನೊಬ್ಬರನ್ನ ಸಂಮೋಹಿನಿ ಒಳಪಡಿಸುವುದು. ಸೆಲ್ಫ್ ಹಿಪ್ನೋಟಿಸಮ್ ಅಂದ್ರೆ ನಮ್ಮನ್ನ ನಾವೇ ಸಂಮೋಹಿನಿ ಒಳಪಡಿಸ್ಬೋದು. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಹಿಪ್ನೋಟಿಸಮ್ ನಲ್ಲಿ ಒಬ್ಬ ವ್ಯಕ್ತಿಯನ್ನು ಮಲಗಿಸ್ತಾರೆ. ಇವತ್ತು ಅದನ್ನು ಬಲ್ಲವರು ಇದ್ದಾರೆ, ಅಲ್ಲಲ್ಲಿ ಮಾಡ್ತಿರ್ತಾರೆ. ಇಲ್ಲೇ ಕರ್ನಾಟಕದಲ್ಲಿ ಮಣಿಪಾಲ ಮೊದಲಾದ ಕಡೆ ಮಾಡಿದವರಿದ್ದಾರೆ. ಅದನ್ನ ಮಲಗಿಸಿ ಶಾಂತವಾಗಿ ಮಲಗಲಿಕ್ಕೆ ಹೇಳ್ತಾರೆ. ಶಾಂತವಾದ ವಾತಾವರಣ ಇರಬೇಕು, ಏನು ಬೇರೆ ಬಾಹ್ಯ ವಾತಾವರಣದ ಶಬ್ದ ಇತ್ಯಾದಿ ನಿರ್ಬಂಧ ಅಲ್ಲಿ ಇರಬಾರ್ದು ಮಾಡ್ತಾರೆ. ಮುಂದೆ ಅವನಿಗೆ ಒಂದೊಂದೇ ವಾಕ್ಯವನ್ನು ಹೇಳಿಕ್ ತರುತ್ತೆ. ನೀನು ಯಾರು, ಈಗೇನೋ ಕೆಲವರು ಕೇಳ್ತಾರೆ, ಅವನು ಮುಂದೇನೋ ಹೇಳ್ತಾನೆ. ನೀನು ಎಲ್ಲಿಂದ ಬಂದಿ, ನಿನ್ನ ಬಾಲ್ಯ, 40 ವಯಸ್ಸು ಆ ವ್ಯಕ್ತಿಗೆ ಅಂದ್ರೆ 30ನೇ ವಯಸ್ಸು, 20ನೇ ವಯಸ್ಸು, 10ನೇ ವಯಸ್ಸು, 1ನೇ ವಯಸ್ಸು, ಅಲ್ಲಿ ಒಂದು ಹಿಂದಕ್ಕೆ ಕರ್ಕೊಂಡು ಹೋಗ್ತಾರೆ. ನಿನ್ನ ಬಾಲ್ಯವನ್ನು ನೆನಪು ಮಾಡ್ಕೋ. ಬಾಲ್ಯದಲ್ಲಿ ಎಲ್ಲಿದ್ದೆ, ಬಾಲ್ಯಕ್ಕಿಂತ ಮುಂಚೆ ಎಲ್ಲಿದ್ದೆ, ಇದನ್ನೆಲ್ಲ ಒಂದೊಂದಾಗಿ ನೆನಪು ಮಾಡ್ಕೊಂಡು ಹೋಗ್ತಾನೆ. ಅವಾಗ ಹಿಂದಿನ ಜನ್ಮದ ನೆನಪಿಗೆ ಬರ್ತದೆ. ಇದನ್ನೆಲ್ಲ ಯಾಕೆ ಮಾಡ್ತಾರೆ ಅಂದ್ರೆ, ಸುಮ್ಮನೆ ಕೆಲವರು ಹಿಂದಿನ ವಿಷಯಗಳನ್ನು ತಿಳಿಯುವುದಕ್ಕಾಗಿ ಮಾಡುವುದು ಕೆಲವು ಕಡೆ, ಇನ್ನು ಕೆಲವು ಕಡೆ ಅವನಿಗೊಂದು ಏನೋ ತೊಂದರೆ ಇರ್ತದೆ, ಏನೋ ಒಂದು ರೋಗ, ಬಗೆಹರಿಯಲು ಸಮಸ್ಯೆ ಇರ್ತದೆ. ಈ ಸಮಸ್ಯೆಗೆ ಏನ್ ಕಾರಣ, ಈಗಿನ ಜನ್ಮದಲ್ಲಿ ಏನ್ ಕಾರಣಗಳಿವೆ ಅಂತ ಅನ್ನೋದನ್ನ ಸಾಮಾನ್ಯವಾಗಿ ಮನೋವಿಜ್ಞಾನಿಗಳು ತಿಳ್ಕೊತಿರ್ತಾರೆ. ಮನೋವಿಜ್ಞಾನಿಗಳ ಹತ್ರ ನೀವು ಹೋದ್ರೆ, ಮನೋವಿಜ್ಞಾನಿಗಳು ಅಥವಾ ಮನೋವಿಶ್ಲೇಷಣಾ ವಿಜ್ಞಾನಿಗಳು, ಸೈಕಾಲಜಿಸ್ಟ್ ಅಥವಾ ಸೈಕೋಥೆರಪಿಸ್ಟ್ಗಳ ಹತ್ರ ನೀವು ಹೋದ್ರೆ, ನಿಮ್ಗೊಂದೇನೋ ತೊಂದರೆ ಇದ್ದಾಗ ಅವ್ರು ಏನ್ ಮಾಡ್ತಾರಂದ್ರೆ ನಿಮ್ಮನ್ನು ಕೂಡಿಸಿ ಮಾತಾಡ್ಲಿಕ್ಕೆ ತೊಡಗಿಸ್ತಾರೆ. ನೀವೇನೋ ಸಾಮಾನ್ಯವಾಗಿ ನಿಮ್ಮ ತಂದೆ ತಾಯಿ, ಗಂಡ, ಹೆಂಡತಿ ಅವ್ರ ಹೇಳಲಿಕ್ಕೆ ಸಂಕೋಚ ಆಗ್ತದೆ. ಅವರು ಮನೋವಿಜ್ಞಾನಿಗಳು ಸಾಮಾನ್ಯವಾಗಿ ಬೇರೆ ಯಾರಿಗೂ ಅಂತಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ, ನಿಮ್ಮ ವಿಷಯವನ್ನು ಗುಪ್ತವಾಗಿ ಇಡ್ತಾರೆ. ಆದ್ರಿಂದ ಈಗ ನಿಮ್ಗೆ ಈ ಸ್ಥಿತಿಗೆ ಏನು ಕಾರಣ ನೀವೇ ಹೇಳಿ. ಕೆಲವರು ನಾವು ಮರ್ತೋಗಿರ್ತೇವೆ, ಬಾಲ್ಯದಲ್ಲಿ 10 ವರ್ಷದಿಂದ, 5 ವರ್ಷದಿಂದ, 20 ವರ್ಷದಿಂದ ಏನಾಯ್ತು, ಬಾಲ್ಯದಲ್ಲಿ ಏನಾದರೂ ಕಹಿ ಅನುಭವ ಆಗಿರ್ತದೆ, ಅದ್ರ ಫಲವಾಗಿ ಏನೋ ಒಂದು ಭಯ, ಮತ್ತೊಂದೇನೋ ಸಮಸ್ಯೆ, ಇಂಥವೆಲ್ಲ ಬಂದಿರ್ತವೆ. ಆ ಕಹಿ ಅನುಭವ ಏನು ಬಾಲ್ಯದಿರ್ತದಲ್ಲ, ಅದಕ್ಕೆ ಅವರೊಂದೇನೋ ಪರಿಹಾರ ಹೇಳ್ತಾರೆ. ನಾನು ಮೊನ್ನೆ ದಿವಸ ಹೇಳಿದ್ದೆ, ರೀಫ್ರೇಮಿಂಗ್ ಅಂತ ಹೇಳಿದ್ದೆ. ನಿಮ್ಮ ಎಲ್ಲಾ ಸಂಕಟವನ್ನು ಹೇಳ್ಕೊಳ್ಳಿ, ಅಳು ಬಂದ್ರೆ ಹತ್ತು ಬಿಡಿ, ಸ್ವಚ್ಛದ ಮನೆಗೆ ಹೋಗಿ ಮುಖ ತೊಳ್ಕೊಂಡು ಬಂದ್ರಿ, ಅಥವಾ ಸ್ನಾನವೇ ಮಾಡಿ, ಸ್ನಾನ ಮಾಡಿ ಬಂದು ಬೇರೆ ಕುರ್ಚಿಯಲ್ಲಿ ಕೂತ್ಕೊಳ್ಳಿ. ಹಳೆ ಕುರ್ಚಿಯನ್ನು ಬಿಟ್ಬಿಡಿ, ಬೇರೆ ಕುರ್ಚಿಯಲ್ಲಿ ಕೂತ್ಕೊಳ್ಳಿ. ನಿಮ್ಮ ಹಳೆ ಕುರ್ಚಿಯನ್ನು ಬಿಟ್ಟು ಬೇರೆ ಕುರ್ಚಿಯಲ್ಲಿ ಕೂತ್ಕೊಳ್ಳುವುದು ಅಂದ್ರೆ ನಿಮ್ಮ ಹಳೆ ವ್ಯಕ್ತಿತ್ವವನ್ನು ಮರೆತು ಬೇರೆ ವ್ಯಕ್ತಿತ್ವವನ್ನು ಪಡೆಯುವುದು ಅಂತ ಅರ್ಥ. ಒಂದು ಫೋಟೋ ಹಳೆಯದಾಗಿದ್ದಾಗ ಅದಕ್ಕೆ ಕೆಮಿಕಲ್ನಿಂದ ಅದನ್ನೆಲ್ಲ ಸ್ವಚ್ಛ ಮಾಡಿ ಅದಕ್ಕೊಂದು ಬೇರೆ ಫ್ರೇಮ್, ಗ್ಲಾಸ್ ಹಾಕಿ, ಫ್ರೇಮ್ ಹಾಕಿ ಮನೇಲಿ ತಂದಿಟ್ಕೋತೇವಲ್ಲ, ಇದು ರೀಫ್ರೇಮಿಂಗ್. ಅದು ಆ ತರ ನಮ್ಮ ವ್ಯಕ್ತಿತ್ವಕ್ಕೆ ಇನ್ನೊಂದು ಚೌಕಟ್ಟು ಕೊಡುವುದು. ಅಳತಾಗಿ ಹೋದ ಹುಳ ಹಿಡಿದ ಚೌಕಟ್ಟನ್ನು ಕಿತ್ತು ಬಿಸಾಕಿ ಹೊಸ ಚೌಕಟ್ಟು ಕೊಡುವುದು ಅಂತ ಅದಕ್ಕೆ ಅರ್ಥ. ಇದು ಸಾಮಾನ್ಯವಾಗಿ ಸೈಕಾಲಜಿಸ್ಟ್ಗಳಿಗೆ ಅಥವಾ ಸೈಕೋಥೆರಪಿಸ್ಟ್ಗಳಿಗೆ ಇಷ್ಟೆಲ್ಲ ಗೊತ್ತಿರ್ತದೆ. ಹಿಂದಿನ ಜನ್ಮದ್ದೆಲ್ಲವೂ ಗೊತ್ತಾಗಬೇಕು ಅಂತ ಇಲ್ಲ ಅವರಿಗೆ. ನಮ್ಮ ಹಿಂದಿನ ಜನ್ಮದೆಲ್ಲವೂ ಸಮಸ್ಯೆಗಳನ್ನ ತೆಗಿಲಿಕ್ಕೆ ಅವರಿಗೆ ಶಕ್ತಿ ಇರೋದಿಲ್ಲ. ಆಗ ಹಿಪ್ನಾಟಿಸ್ಟ್ಗಳು, ಸಂಮೋಹಿನಿ ತಜ್ಞರು ಅಲ್ಲಿ ಬರಬೇಕಾಗ್ತದೆ. ಅವರು ನಿಮ್ಮನ್ನು ಹಿಂದಿನ ಜನ್ಮ ಕರ್ಕೊಂಡು ಹೋಗ್ತಾರೆ. ಹಿಂದಿನ ಜನ್ಮದಲ್ಲಿ ನಮ್ಗೆ ಹೀಗೇನೋ ಆಗಿತ್ತು ಅನ್ನೋದನ್ನ ನಾವೇ ಹೇಳೋ ಪರಿಸ್ಥಿತಿ ಬರ್ತದೆ. ಹೇಳಿ ಹೇಳಿ ಅದಕ್ಕೆ ಪರಿಹಾರ ಇಲ್ಲಿದೆ, ಹಿಂದಿನ ಯಾವ ಸಮಸ್ಯೆ ಇದೆ, ಹೀಗೆ ನೀವು ನರಳಬೇಕಾದ ಪ್ರಸಂಗ ಬಂತು, ಅದಕ್ಕಿಂತ ಪರಿಹಾರ ಮಾಡ್ರಿ ಅಂತ ಅವ್ರಿಗೆ ಹೇಳ್ತಾರೆ. ಇದು ಇನ್ನೊಬ್ಬರಿಗೆ ನಾವು ಮಾಡೋ ಹಿಪ್ನಾಟಿಸಮ್.
ಇನ್ನೊಬ್ಬರ ಕಮ್ಯಾಂಡ್ಸ್ಗೆ ಅವರು ಕೊಟ್ಟ ಸೂಚನೆಗಳಿಗೆ ನಾವು ನಮ್ಮನ್ನು ಒಡ್ಡಿಕೊಂಡು ಆ ಮೂಲಕ ಹಿಪ್ನೋಟೈಸ್ಡ್ ಆಗುವ ಬದಲು ಸೆಲ್ಫ್ ಹಿಪ್ನಾಟಿಸಮ್ ಅಂತ ಅದು ಒಂದಿದೆ. ನಾನೇ ಏಕಾಂತದಲ್ಲಿ ಕೂತು ಅದು ಎಲ್ಲರಿಗೂ ಆಗ್ಬೇಕಂತ ಏನಿಲ್ಲ, ಪಂಡಿತರಿಗೂ ಎಲ್ರಿಗೂ ಅದು ಆಗ್ಬೇಕಂತ ಏನಿಲ್ಲ, ಹಾಗೆ ಮಾಡ್ಕೊಳ್ಳೋ ಶಕ್ತಿ ಅವ್ರಿಗೆ ಇರ್ತದಂತಿಲ್ಲ. ನನಗೆ ನಾನೇ ಹಿಪ್ನಾಟಿಸಮ್ ಒಡ್ಡಿಕೊಂಡು ಬಾಹ್ಯ ಸಂಪರ್ಕವನ್ನೆಲ್ಲ ಮರಿತೇನೆ. ನಾನು ಹಿಂದಿನದನ್ನೆಲ್ಲ ಏನೋ ಹೇಳಿ, ನನ್ನದು ಹಿಂದಿನ ಜನ್ಮದ್ದು, ನಿಮ್ಮ ಹಿಂದಿನ ಜನ್ಮದ್ದು, ಇದನ್ನೆಲ್ಲ ನಾನು ಹೇಳಿಕ್ ತೊಡಗ್ತೇನೆ. ಇದು ಎಡ್ಗರ್ ಕೇಸಿಗೆ ಸಿದ್ಧಿಸಿತ್ತು. ಒಬ್ಳು 30-40 ವರ್ಷದ ಮಹಿಳೆ ಅವ್ರ ಬಳಿಗೆ ಬಂದು ನನಗೆ ವಿಪರೀತ ಬೆನ್ನು ನೋವು, ಬೆನ್ನು ಅಂದ್ರೆ ಬೆನ್ನ ಹಿಂಭಾಗ ಅಲ್ಲ, ಪಕ್ಕೆ, ಇಲ್ಲಿ ನೋವು. ಯಾವ ತಜ್ಞ ವೈದ್ಯರ ಹತ್ರ ಹೋದ್ರೂ ಅದಕ್ಕೆ ಪರಿಹಾರ ಸಿಗ್ತಿಲ್ಲ, ಏನ್ ಮಾಡ್ಬೇಕು? ಅವನು ಹಿಪ್ನಾಟಿಸಮ್ಗೆ ಹೋದ್ಮೇಲೆ ಅವನಿಗೆ ಪ್ರಶ್ನೆಗಳನ್ನು ಕೇಳಬೇಕು. ಮೊದಲೇ ಕೇಳುವಂಗಿಲ್ಲ, ಹಿಪ್ನಾಟಿಸಮ್ಗೆ ಅವನು ತನ್ನನ್ನು ತಾನು ಒಡ್ಕೋಬೇಕು. ಅದಾದ್ಮೇಲೆ ಅವನು ಪ್ರಶ್ನೆ ಕೇಳಬೇಕು. ಆಗ ಅವನು ಹಿಂದಿನ ಹೇಳ್ತಿದ್ದ. ಹಿಂದಿನ ಜನ್ಮದಲ್ಲಿ ಗ್ರೀಕ್ ಸಾಮ್ರಾಜ್ಯ, ರೋಮ್ ಸಾಮ್ರಾಜ್ಯ, ಅಲ್ಲೆಲ್ಲೋ ಒಬ್ಬ ರಾಜ, ಒಬ್ಬ ರಾಣಿ ನೀನಾಗಿದ್ದೆ. ನೀವು ಈ ಗೂಳಿ ಕಾಳಗ, ಟಗರಿನ ಕಾಳಗ ಅದೆಲ್ಲ ನೋಡಿ ಗೊತ್ತಿರ್ತದೆ. ಒಂದು ಕಣ ಇರ್ತದೆ, ಕಣದಲ್ಲಿ ಸುತ್ತಲ ಜನ ನಿಂತು ನೋಡ್ತಿರ್ತಾರೆ. ಕುಸ್ತಿ ಕಣನೂ ಹಾಗೇನೆ, ನಡುವೆ ಕುಸ್ತಿ ಆಡ್ತಿರ್ತಾರೆ, ಸುತ್ತಲ ಜನ ನಿಂತ್ಕೊಂಡು ನೋಡ್ತಿರ್ತಾರೆ. ಅಲ್ಲಿ ಆ ಕಣದಲ್ಲಿ ಅವ ಹಿಂದಿನ ಕಾಲಕ್ಕೆ ನಡೀತಿರ್ತದೆ, ಈಗೆಲ್ಲ ಅಷ್ಟು ಶೌರ್ಯ ಇಲ್ಲ, ಈಗಿಲ್ಲ. ನಡುವೆ ಒಂದು ಸಿಂಹ, ಹುಲಿನೋ ಏನೋ ಬಿಟ್ಟಿರ್ತಿತ್ತು. ಅಲ್ಲಿ ಕೆಲವು ಅಪರಾಧಿಗಳನ್ನು ತಗೊಂಡೋಗಿ ತೋಳುತ್ತಿದ್ರು. ಅದಕ್ಕೆ ನೆಲಮಾಳಿಗೆಯಿಂದ ಒಂದು ಓಪನಿಂಗ್ ಇರ್ತಿತ್ತು. ಅಪರಾಧಿಗಳನ್ನು ಈಟಿ, ಭರ್ತಿ ಮೊದಲಾಗಿ ತಿವಿದು ಅಲ್ಲಿ ಒಳಗೆ ಹಾಕ್ತಿದ್ರು, ಆ ಕಣದೊಳಗೆ. ಮತ್ತೆ ಅಲ್ಲಿ ಬಾಗಿಲು ಹಾಕಿಬಿಡ್ತಿದ್ರು. ಅಪರಾಧಿಗಳಿಂದ ತಪ್ಪಿಸ್ಕೊಂಡು ಬರುವಂಗಿಲ್ಲ, ಆ ಕಣದೊಳಗೆ ಅವ್ರು ಸುತ್ತಾಡಬೇಕು. ಆ ಹುಲಿ ಸಿಂಹ ಅವ್ರನ್ನ ತಿಂದಿತ್ತೆ, ಗಾಯಗೊಳಿಸಿದೆ. ಅಥವಾ ಮತ್ತೊಂದು ಯಾವುದೋ ಬಲಿಷ್ಠವಾದ ಗೂಳಿ ಕಾಳಗ ಅಂತ ಒಂದು, ಅದು ಸ್ಪೇನ್ ದೇಶದಲ್ಲಿ ಮೊದಲಾದ ಕಡೆ ಅದಿದ್ದೇ ಇದೆ. ಅದನ್ನ ನೋಡಿ ಆನಂದ ಪಡುವವರಿದ್ದಾರೆ. ಇಂಥ ನೀಚರು ಅವತ್ತು ಇದ್ರು, ಇವತ್ತಿಗೂ ಇದ್ದೇ ಇರ್ತಾರೆ. ಇನ್ನೇ ವಿನೋದಕ್ಕಾಗಿ ಮಾಡುವುದು ಬೇರೆ, ಯಾರಿಗೂ ಹಿಂಸೆ ಆಗದೆ ಇರುವಂತೆ ಮಾಡುವುದು ಬೇರೆ. ಹಿಂಸೆ ಕೊಟ್ಟು ಮಾಡುವುದು ಬಹಳ ಹಾನಿಕರ. ನೀನು ರಾಣಿಯಾಗಿದ್ದಾಗ ಅವ್ರು ಯಾರೋ ಒಬ್ಬನಿಗೆ ಚುಚ್ಚುತ್ತಿದ್ರಲ್ಲ, ಆ ಚುಚ್ಚಿದ್ದನ್ನು ನೋಡಿ ನೀನು ಆನಂದ ಪಡ್ತಿದ್ದೆ. ಬರ್ತಿ ತಗೊಂಡು ಇಲ್ಲಿ ಚುಚ್ಚಿ ಕುತ್ತಿಗೆ ಚುಚ್ಚಿ ಅವನು ಹೆದರಿ ಮತ್ತೆ ಅಲ್ಲಿ ಒಳಗೆ ಹೋಗೋದು, ಹುಲಿ ಸಿಂಹದ ಹತ್ರ ಹೊರಗೆ ಬರುವಂಗಿಲ್ಲ. ಇಂಥ ಏನೇನೋ ಥರದ ಕ್ರೀಡೆಗಳು. ಅದ್ರ ಫಲವಾಗಿ ಇವತ್ತು ನೀವು ಬೆನ್ನವರು. ಇದನ್ನು ನೀನು ಅನುಭವಿಸ್ಬೇಕೇ ಹೊರತು ಇದಕ್ಕೆ ಯಾವ ವೈದ್ಯರ ಹತ್ರವೂ ಪರಿಹಾರ ಇಲ್ಲ ಅಂತ ಹೇಳ್ತಿದ್ದ. ಅಥವಾ ಕೆಲವು ಸರಿ ಪರಿಹಾರ ಇದ್ರೆ ಹೇಳ್ತಿದ್ದ. ಇದು ಸುಮ್ಮನೆ ಒಂದು ಉದಾಹರಣೆ ಹೇಳಿದೆ ನಾನು. ಯಾರಿಗೋ ಒಬ್ರಿಗೆ ಬೆನ್ನು, ಇನ್ನೊಬ್ರು ಯಾರಿಗೋ ಮತ್ತೊಂದು ಯಾವುದೋ ರೋಗ, ಮತ್ತೊಂದು ಯಾರಿಗೋ ಇನ್ನೊಂದೇನೋ ಭಯ, ಏನೇನೋ ಥರ ಸಮಸ್ಯೆಗಳು. ಅದಕ್ಕೆಲ್ಲದಕ್ಕೂ ಅವನು ಉತ್ತರ ಹೇಳ್ತಿದ್ದ. ಅದನ್ನೆಲ್ಲ ಮೊದಲು ಅಮೆರಿಕದ ಜನ, ಅವರು ವೈಜ್ಞಾನಿಕ ಮನೋಭಾವ ಇದ್ದವರು ಅದನ್ನ ತಿರಸ್ಕಾರ ಮಾಡಿದ್ರು. ಇದೇನೋ ಸುಳ್ಳು ಹೇಳ್ತಿದ್ದಾನೆ. ಮುಂದೆ ಅವನು ಕೆಲವು ಜಾಗಗಳನ್ನ ಹೇಳ್ತಿದ್ನಲ್ಲ, ಆ ಜಾಗದಲ್ಲಿ ಅಲ್ಲಿ ಹೋಗಿ ನೋಡ್ರಿ, ಅಲ್ಲಿ ಹಿಂಗಿದೆ ಇವತ್ತಿಗೂ. ಈ ವ್ಯಕ್ತಿಯ ಹಿನ್ನೆಲೆಗೆ ಅಲ್ಲಿ ಒಂದು ಇವತ್ತಿಗೂ ಕಾಣಬಹುದು. ನೀವು ಅದನ್ನ ಹೋಗಿ ನೋಡಿದ್ರೆ, ಅಲ್ಲಿ ಹೋಗಿ ನೋಡಿದ್ರೆ ಅದು ಇರ್ತಿತ್ತು. ಅದಾದ್ಮೇಲೆ ಕೆಲವು ಪತ್ರಕರ್ತರು ಇವ್ರು ಬಂದು, ಸಮಾಜಶಾಸ್ತ್ರದೆಲ್ಲ ಬಂದು ಇವನು ಹೇಳಿದನ್ನೆಲ್ಲ ಬರೆದಿಟ್ಟು ಅದನ್ನ ಪರೀಕ್ಷೆ ಮಾಡಿದ್ರು. ಕೆಲವೆಲ್ಲ ಹೌದು ಅಂತ ಕಂಡಿತ್ತು, ಕೆಲವು ಕಾಣಲಿಲ್ಲ. ಅದೇನೋ ವಿಷಯ ಬೇರೆ. ಹೀಗೆಲ್ಲ ಅನುಭವಕ್ಕೆ ಬಂತು. ನಮ್ಮ ದೇಶದಲ್ಲೂ ಅದನ್ನೆಲ್ಲ ಮಾಡಿ ನೋಡಿದ್ರು. ಇವನು ಅವನು ಒಬ್ಬ, ಹೌದು ನನಗೆ 16ನೇ ವಯಸ್ಸಾಗಿದೆ ಈ ವ್ಯಕ್ತಿಗೆ, ನಾನು ಹಿಂದೆ ಕಾಶಿ ನಗರದಲ್ಲಿದ್ದೆ, ಅಲ್ಲಿ ನಮ್ಮ ತಂದೆ ತಾಯಿ ಇದ್ದಾರೆ ಅಂತ ಹೇಳಿಕ್ ಶುರು ಮಾಡಿದ. ಅವನು ಹೋಗಿ ನೋಡಿದ್ರೆ ಕಾಶಿ ನಗರಕ್ಕೆ ಹೋದ್ರೆ ಅವನಿದ್ದಾನೆ. ಇಂಥವೆಲ್ಲ ಕಾಣಿಸ್ತವೆ. ಆ ತಂದೆ ತಾಯಿ ಇದ್ದಾರೆ. ಆ ತಂದೆ ತಾಯಿನ, ನಿಮಗೆ ಈ ವಯಸ್ಸಿನಲ್ಲಿ ಒಬ್ಬ ಮಗ ಇದ್ದ? ಹೌದು ಇದ್ದ. ಅವನೇನಾಯ್ತು? ಅವನು ಸತ್ತ, ಸಣ್ಣ ವಯಸ್ಸಿನಲ್ಲೇ ಸತ್ತ. ಎಷ್ಟನೇ ವಯಸ್ಸಿನಲ್ಲಿ ಸತ್ತ? 16ನೇ ವಯಸ್ಸಿನಲ್ಲಿ ಸತ್ತ. ಇವನಿಗೆ ಈಗ 16, ಇಲ್ಲೆಲ್ಲೋ ಮತ್ತೊಬ್ಬ ಹುಟ್ಟಿ ಬಂದಿದ್ದಾನೆ. ಈಗ 16ನೇ ವಯಸ್ಸಿನಲ್ಲಿ ಅವನಿಗೆ ಆ ನೆನಪೆಲ್ಲ ಮರುಕಳಿಸ್ತದೆ. ಪುನರ್ಜನ್ಮದ ಥಿಯರಿಗಳು ಇವೆಲ್ಲ ಇಂಡಿಯಾದಲ್ಲೂ ಅನೇಕ ಕಡೆ ಇವೆಲ್ಲ ನಡೆದೇ ಇದೆ. ಇಂಥವು ಕೆಲವು ಘಟನೆಗಳೆಲ್ಲ ನಡೆದು, ಇವೆಲ್ಲ ನಡೆದ ಮೇಲೆ ಅಲ್ಲಿ ನಮ್ಮವರು ಕರ್ಮ ಸಿದ್ಧಾಂತದ ಬಗ್ಗೆ ಏನ್ ಹೇಳ್ತಿದ್ರು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಅವ್ರಿಗೆ ನಂಬಿಕೆ ಬರ್ಲಿಕ್ಕೆ ಶುರುವಾಯಿತು. ಅಲ್ಲಿ ಮೂಲತಃ ಏನಾಗಿತ್ತಂದ್ರೆ, ಕ್ರಿಶ್ಚಿಯಾನಿಟಿಯಲ್ಲಿ ಮತ್ತೆ ಇಸ್ಲಾಂನಲ್ಲಿ, ಇನ್ನೂ ಕೆಲವು ಧರ್ಮಗಳಲ್ಲಿ ಹಿಂದಿನ ಜನ್ಮ ಮುಂದಿನ ಜನ್ಮ ಅನ್ನೋದಿಲ್ಲ. ಇರೋದು ಒಂದೇ ಜನ್ಮ. ಇದೊಂದೇ ಜನ್ಮ. ಈ ಜನ್ಮದಲ್ಲಿ ನೀವೇನಾದ್ರೂ ನಮ್ಮ ಧರ್ಮವನ್ನು ಒಪ್ಪಿಕೊಂಡು ದೇವರನ್ನ ಆರಾಧನೆ ಮಾಡಿದರೆ
ಸದ್ಗತಿ, ಇಲ್ಲೇ ಹೋದ್ರೆ ದುರ್ಗತಿಯೇ ಅನ್ನೋ ತರ ಈಗಲೂ ಇದೆ. ಅದಾದ್ಮೇಲೆ ಕೆಲವರು ಏನ್ ಮಾಡಿದ್ರು ಅಂದ್ರೆ, ವಸ್ತುತಃ ಆತ್ಮನಿಗೆ ಇದೊಂದೇ ಜನ್ಮ ಅಲ್ಲ, ಹಿಂದಿನೂ ಜನ್ಮಗಳಿರ್ತವೆ, ಮುಂದೂ ಜನ್ಮಗಳಿರ್ತವೆ, ಆತ್ಮ ಅಮರ, ನಾಶ ಇಲ್ಲ ಅನ್ನೋದನ್ನ ಅವರು ಕೆಲವರು ನಂಬಲಿಕ್ಕೆ ಶುರು ಮಾಡಿದ್ರು. ಮೊದಲು ಅವ್ರು ನಂಬುತ್ತಿರ್ಲಿಲ್ಲ. ಬೈಬಲ್ ನಲ್ಲಿ ಎಲ್ಲ ಮೊದಲು ಆ ಪುನರ್ಜನ್ಮದ ಬಗ್ಗೆ, ಕರ್ಮದ ಬಗ್ಗೆ ಉಲ್ಲೇಖ ಇತ್ತಂತೆ. ಕೆಲವರು ಅದ್ರ ಮುಂದೆ ತೆಗೆದು ಹಾಕಿದ್ರಂತೆ. ಹೀಗೆಲ್ಲ ಕೇಳಿ ಬರ್ತದೆ. ಯಾಕೆ ತೆಗೆದು ಹಾಕಿದ್ರು ಅಂದ್ರೆ, ಈಗ ಇನ್ನೂ ಒಂದು ಮುಂದಿನ ಜನ್ಮ ಇದೆ, ಅದ್ರ ಮುಂದಿನ ಜನ್ಮ ಮತ್ತೊಂದಿದೆ, ಅದ್ರ ಮುಂದಿನ ಜನ್ಮ ಮತ್ತೊಂದಿದೆ ಅಂತ ನಾವು ಹೇಳಿದ್ರಿ ಜನರಿಗೆ. ಈ ಜನ್ಮದಲ್ಲಿ ಸ್ವಲ್ಪ ಆರಾಮಾಗಿ ಇದ್ದು ಬಿಡೋಣ, ಸುಖ ಪಟ್ಕೊಂಡಿದ್ದು ಬಿಡೋಣ, ಮುಂದಿನ ಜನ್ಮದಲ್ಲಿ ಒಂದಿಷ್ಟು ಏನಾದ್ರು ಧರ್ಮಾಚರಣೆ ಮಾಡಿದ್ರಾಯ್ತು, ಬೈಬಲ್ ಓದಿದ್ರಾಯ್ತು ಅಂತ ಅದನ್ನ ನಿರ್ಲಕ್ಷ್ಯ ಮಾಡಿ ತೊಡಗಿದ್ರು. ಆವಾಗ ಕೆಲವರು ಅದನ್ನು ಸೇರಿ ಮುಂದಿನ ಜನ್ಮ ಅನ್ನೋದು ಏನಿಲ್ಲ, ಇರುವುದು ಇದೊಂದೇ ಜನ್ಮ, ಈ ಜನ್ಮದಲ್ಲಿ ಏನಾದ್ರು ದೇವರ ಆರಾಧನೆ ಮಾಡಿದ್ರೆ ನಮ್ ಧರ್ಮಕ್ಕೆ ಬಂದ್ರ ಸರಿ, ಇಲ್ಲ ಹೋದ್ರೆ ಇಲ್ಲ ಅಂತ ಅದನ್ನ ಮಾಡಿದ್ರು. ಹೀಗೆಲ್ಲ ಕೇಳಿ ಬರ್ತು. ಹೀಗಾಗಿ ಪುನರ್ಜನ್ಮ ಸಿದ್ಧಾಂತ, ಕರ್ಮ ಸಿದ್ಧಾಂತ ಅನ್ನೋದು ಕಣ್ಮರೆ ತೊಡಗಿತ್ತು. ಆದ್ರೆ ಮುಂದೆ ಕೆಲವರು ಜ್ಞಾನಿಗಳು ಬೈಬಲ್ನಲ್ಲೂ ಇನ್ನಿತರ ಗ್ರಂಥಗಳಲ್ಲೂ ಕೂಡ ಪುನರ್ಜನ್ಮದ ಉಲ್ಲೇಖ ಇದೆ. ಆತ್ಮ ಈ ಶರೀರ ಸತ್ತು ಕೂಡಲೇ ಆತ್ಮ ಏನು ಸಾಯೋದಿಲ್ಲ, ಅವನು ದೇವರ, ನೀವೇ ಹೇಳುವಂತೆ ಸತ್ಕರ್ಮ ಮಾಡಿದ್ರೆ ದೇವರ ಸನ್ನಿಧಾನಕ್ಕೆ ಹೋಗ್ತಾನೆ, ಅಲ್ಲಿ ಇರ್ತಾನೆ ಅಂದ್ಮೇಲೆ ಆತ್ಮಕ್ಕೆ ಮತ್ತೆ ಸಾವಿಲ್ಲ ಅಂತ ಆಯ್ತಲ್ಲ, ಶರೀರಕ್ಕೆ ಸಾವಿದೆ ಹೌದು, ಅದು ಆತ್ಮಕ್ಕೆ ಸಾವಿಲ್ಲ ಅಂತ ಆಯ್ತಲ್ಲ ಅಂತ ಅವರು ಅದನ್ನ ಪ್ರತಿಪಾದನೆ ಮಾಡಿದರು. ಈ ತರದ ಅನೇಕ ಕರ್ಮ ಸಿದ್ಧಾಂತಗಳನ್ನ, ಪುನರ್ಜನ್ಮದ ಸಿದ್ಧಾಂತಗಳನ್ನ ಅವ್ರು ಹೇಳಿದ ಮೇಲೆ ಜನ ಅದನ್ನ ನಂಬಲಿಕ್ಕೆ ಶುರು ಮಾಡಿದ್ರು. ಅವರನ್ನು ನಮ್ಮವರಿಗೂ ಕೂಡ ಅಲ್ಲಿರುವಂತ ಸಂಗತಿಗಳ ಬಗ್ಗೆ ಎಲ್ಲ ಎಚ್ಚರ ಮೂಡಲಿಕ್ಕೆ ಪ್ರಾರಂಭ ಆಯ್ತು. ಇದಾದ್ಮೇಲೆ ಇನ್ನೂ ಕೆಲವರು ಸಾವಿನ ಸನಿಹದ ಅನುಭವಗಳು, ಅದನ್ನ ಇಂಗ್ಲಿಷ್ನಲ್ಲಿ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅಂತ ಕರೀತಾರೆ, NDE ಅಂತ ಅದಕ್ಕೆ ಶಾರ್ಟ್ ಫಾರ್ಮ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಬೇಕಾಷ್ಟು ಉಲ್ಲೇಖ ಮಾಡಿದ್ರು. ಈಗ ನಾವೆಲ್ಲ ಎಲ್ಲರಿಗೂ ಆ ಥರದ ಅನುಭವ ಆಗಿರ್ತದೆ ಅಂತಿಲ್ಲ, ಅದು ಕೆಲವರಿಗೆ ಆ ಥರ ಆಗಿದೆ. ಅವರು ಸತ್ ಕೂಡಲೇ ಅವ್ರನ್ನ ತಗೊಂಡು ಹೋಗಿ ಕೂಡ್ಲಿಕ್ಕೋ ಏನೋ ಒಂದು ಅಂತ್ಯ ಸಂಸ್ಕಾರಕ್ಕೆ ಕರ್ಕೊಂಡು ಹೋದ್ರು. ಅಷ್ಟೊತ್ತಿಗಾಗಲೇ 1 ಗಂಟೆ 2 ಗಂಟೆ ನಡೆದು ಆಗಿರ್ತದಲ್ಲ, ಜೀವ ಮತ್ತೆ ಬಂತು, ಮತ್ತೆ ಎದ್ದು ಕುತ್ಕೊಂಡ್ಬಿಡುತ್ತೆ. ಸತ್ತಿದ್ದೆ ಅಂತ ತಿಳ್ಕೊಂಡಿದ್ದೆ, ನಾನು ಸತ್ತಿಲ್ಲ ಅಂತ ಅವನು ಹೇಳ್ತಾನೆ. ಮತ್ತೆ ಇವರು ಎಲ್ಲ ಸತ್ತ ಅಂತ ನಾವು ಭಯ ಪಟ್ಟಿದ್ವಿ, ದುಃಖ ಪಟ್ಟಿದ್ವಿ, ಸತ್ತಿಲ್ಲ ಒಳ್ಳೇದಾಯ್ತು, ಮತ್ತೆ ಮನೆ ಕರ್ಕೊಂಡು ಹೋಗ್ತಾರೆ. ಅಂತಹ ಸಂದರ್ಭದಲ್ಲಿ ಇದನ್ನೇ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್ ಅನ್ನೋದು, ಸಾವಿನ ಸನಿಹದ ಅನುಭವ ಅಂತ. ಏನಾಯ್ತು ನಿಮಗೆ ಅಂತ ಅವ್ರನ್ನ ಕೇಳಲಿಕ್ಕೆ ತೊಡಗಿದ್ರು ಕೆಲವರು. ಎಲ್ಲಿ ಹೋಗಿದ್ವಿ ಇಷ್ಟೊತ್ತನಕ ನೀವಂತೂ ಅಲ್ಲಿ ಇರ್ಲಿಲ್ಲ, ವೈದ್ಯರು ಡಿಕ್ಲೇರೇ ಮಾಡಿದ್ರು ಸತ್ತಿದಾನೆ, ತಗೊಂಡೋಗಿ ಮುಂದಿನ ವ್ಯವಸ್ಥೆ ಮಾಡ್ಬೋದು. ನಿಮಗೇನಾದ್ರೂ ಆ ಟೈಮಲ್ಲಿ ಏನಾದ್ರೂ ನೆನಪು, ಏನಾದ್ರೂ ಅನುಭವ ಇದೆಯಾ? ಹೌದು, ನಾವೆಲ್ಲೋ ಮೇಲೆ ಹೋಗಿದ್ದೆವು, ಅಲ್ಲಿ ಹೋದಾಗ ಅಲ್ಲಿ ಅವ್ರು ಯಾರೋ ಒಬ್ರು, ಇವ್ನ್ಯಾಕೆ ಕರ್ಕೊಂಬಂದ್ರಿ ಇಲ್ಲಿ, ಇದೇ ಹೆಸರು ಇನ್ನೊಬ್ಬ ಇದ್ದಾನೆ ಅವನನ್ನ ಕರ್ಕೊಂಬಂದ್ರಿ, ಸ್ವಲ್ಪ ಏನೋ ತಪ್ಪು ಮಾಡಿದ್ರಲ್ಲ ನೀವು ಅಂತ ಅವರು ತಮ್ಮ ಆಳುಗಳಿಗೆ ಹೇಳ್ತಿದ್ರು. ಆದ್ರಿಂದ ನಾನು ಮರಳಿ ಬರ್ಬೇಕಾಯ್ತು. ಸರಿ, ಮರಳಿ ಬರುವಾಗ ಅವ್ರಿಗೊಂದು ನಮ್ಗೊಂದು ಸಂದೇಶ ಕೊಟ್ಟರು. ಏನಂದ್ರೆ, ಎಲ್ಲ ಕಡೆ ಪ್ರೇಮ ಪ್ರೀತಿ ಅದನ್ನ ಹರಡ್ರಿ, ಜಗತ್ತಿನಲ್ಲಿ ಎಲ್ಲಾ ಕಡೆಯೂ ಕೂಡ ಸೌಹಾರ್ದ, ಎಲ್ಲರೂ ಸಹೋದರರು ಅನ್ನೋ ಒಂದು ಸಂದೇಶವನ್ನು ಎಲ್ಲ ಕಡೆ ಕೊಡಿ ಅಂತ ಹೇಳಿದ್ರು. ಇಂಥವೇನೋ ತಗೊಂಡು ಬಂದ್ರಲ್ಲಿ ಕೆಲವರು. ಇಂಥವು ಅನೇಕ ಆಯ್ತು, ಅನೇಕ ಜನ ಗಂಡಸರಿಗಾಗಿದೆ, ಹೆಂಗಸರಿಗಾಗಿದೆ. ಇಲ್ಲೇ ದಕ್ಷಿಣ ಕನ್ನಡದಲ್ಲಿ ಉಡುಪಿ ಸಮೀಪದಲ್ಲಿ ಒಬ್ರು ಪ್ರೊಫೆಸರ್ ಇದ್ರು, ಅವ್ರ ಬಗ್ಗೆ ನಾನು ಕೇಳಿದ್ದೀನಿ. ಅವರು ಸಣ್ಣ ವಯಸ್ಸಿನಲ್ಲಿ ಅಂದ್ರೆ ಒಂದು 50-55 ವಯಸ್ಸಿನಲ್ಲಿ ಈಗ ಸತ್ರು. ಅವರ ಶಿಷ್ಯರು ಅವರೆಲ್ಲ ಬಹಳ ಪ್ರೀತಿ ಪಾತ್ರರಾದವರು ಅವ್ರು ಅಂತ್ಯ ಸಂಸ್ಕಾರಕ್ಕೆ ರೆಡಿ ಮಾಡಿದ್ರು. ಆದ್ರೆ ಮತ್ತೊಂದು 2-3 ಗಂಟೆಯಲ್ಲಿ ಮತ್ತೆ ಅವ್ರು ಮರಳಿ ಬಂದ್ರು. ಹೌದು, ನಾನು ಸಾವಿನ ಸಮೀಪಕ್ಕೆ ಹೋಗಿದ್ದೆ, ಆದ್ರೆ ಅಲ್ಲಿ ನಾನು ಏನೇನೋ ನೋಡಿದೆ ಅಂತ ಅವ್ರೇನು ತಮ್ಮ ಅನುಭವ ಹೇಳಿದ್ರು. ಮತ್ತೆ ಮರಳಿ ಬಂದ ಮೇಲೆ ಮತ್ತೊಂದು 10-15 ವರ್ಷ ಇದ್ರು. ಇಂಥವೆಲ್ಲ ಅನೇಕ ಘಟನೆಗಳು, ಸಾವಿನ ಸನಿಹದ ಅನುಭವ. ಹಾಗೆ ಎಡ್ಗರ್ ಕೇಸಿ ಮೊದಲಾದವರು ಹೇಳಿದ್ದು, ಹಿಂದಿನ ಜನ್ಮದ ಕೆಲವು ಉದಾಹರಣೆಗಳು, ಇಂಥವನ್ನೆಲ್ಲ ಅನೇಕ ಸಂಗತಿಗಳನ್ನು ಅವ್ರಿಗೆ ಹೇಳಿದ್ರು. ಅಂತೂ ನಮಗೆ ಇವತ್ತು ಬಂದಿರುವಂತಹ ಅನೇಕ ರೋಗಗಳು, ಅನೇಕ ಸಮಸ್ಯೆಗಳು, ಅದಕ್ಕೆಲ್ಲ ನಾವು ಹಿಂದೆ ಮಾಡಿದ ಕರ್ಮಗಳು ಮೂಲ ಅಂತ ಅನ್ನೋದನ್ನ ನಾವು ಸ್ಪಷ್ಟಪಡಿಸಿದ್ವಿ. ನೀವು
ಹಿಂದೆ ಯಾವ ಜನ್ಮದಲ್ಲಿ ಯಾವ ವಯಸ್ಸಿನಲ್ಲಿ ಏನು ಅನ್ಯಾಯ ಮಾಡಿರ್ತಿರಲ್ಲ, ಸರಿಯಾಗಿ ನಿಮ್ಮ ಇನ್ನೊಂದು ಜನ್ಮದಲ್ಲಿ ಅದೇ ವಯಸ್ಸಿನಲ್ಲಿ ಅದೇ ಹಂತದಲ್ಲಿ ಸರಿಯಾಗಿ ಕರ್ಮ ಬಂದು ಅಪ್ಪಳಿಸ್ತದೆ. ಮನುಷ್ಯ ಒಂದ್ಸರಿ ತಾನು ಬಲಿಷ್ಠ ಆಗಿರ್ತಾನೆ, ಅಧಿಕಾರ ಇರ್ತದೆ, ಸ್ಥಾನಮಾನ ಇರ್ತದೆ, ಏನೋ ಅನ್ಯಾಯ ಮಾಡ್ತಾನೆ. ಮುಂದಿನ ಒಂದು ಜನ್ಮದಲ್ಲಿ ಈ ಯಾವ ಅಧಿಕಾರ, ಯಾವ ಧನಬಲ, ಜನಬಲ ಏನೂ ಇರೋದಿಲ್ಲ, ಮನುಷ್ಯ ದುರ್ಬಲ ಆಗಿರ್ತದೆ. ಸರಿಯಾಗಿ ಅದೇ ಸಂದರ್ಭದಲ್ಲಿ ಅಸಹಾಯಕನಾಗಿ ಮನುಷ್ಯ ಅದನ್ನು ಅನುಭವಿಸಬೇಕಾಗ್ತದೆ. ಅವಾಗ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ನಗತಾ ಮಾಡಿದ ಪಾಪವನ್ನು ಅಳುತ್ತಾ ಅನುಭವಿಸಬೇಕಾದ ಪ್ರಸಂಗ ಬರ್ತದೆ. ಇವು ಕೆಲವು ಯಾವುದೋ ಬಹಳ ಹಿಂದೆ ಮಾಡಿದ್ದು ಈಗ ಅನುಭವಿಸುವಂತ ಪ್ರಸಂಗ. ಮಹಾಭಾರತದ ಒಂದು ಘಟನೆ ನಾನು ಹೇಳ್ತೇನೆ. ಮಾಂಡವ್ಯ ಅಂತ ಒಬ್ಬ ಋಷಿ ಇದ್ದ, ಕಾಡಿನಲ್ಲಿ ತಪಸ್ ಮಾಡ್ತಿದ್ದ. ತಪಸ್ ಮಾಡ್ತಿದ್ದಾಗ ಅಲ್ಲಿ ಕೆಲವರು ಕಳ್ಳರು ಬಂದರು. ಆ ಕಳ್ಳರು ರಾಜನ ಅರಮನೆಯಲ್ಲಿ ಒಂದು ಕಳ್ತನ ಮಾಡಿದ್ರು. ಅವರನ್ನ ರಾಜಭಟ್ರು ಬೆನ್ನಟ್ಟಿ ಬಂದ್ರು. ಈ ಕಳ್ಳರು ಏನ್ ಮಾಡಿದ್ರು, ನಾವು ಅಲ್ಲಿಗೆ ಹೋಗೋ ಬದಲು ಈ ಋಷಿಯ ಆಶ್ರಮದಲ್ಲೇ ಬಚ್ಚಿಟ್ಕೊಂಡ್ರೆ ರಾಜಭಟ್ರಿಗೂ ಕೂಡ ಸಂಶಯ ಬರೋದಿಲ್ಲ, ಅದನ್ನ ಇಲ್ಲೇ ಬಚ್ಚಿಟ್ಕೊಳ್ಳೋಣ ಅಂತ ಕಳ್ಳರು ಅಲ್ಲೇ ಬಚ್ಚಿಟ್ಕೊಂಡು. ಈ ಮುನಿ ಯಥಾ ಪ್ರಕಾರ ಸಮಾಧಿ ಅವಸ್ಥಾದಲ್ಲಿದ್ದಾನೆ. ನಾನು ನಿಮ್ಗೆ ಹಿಂದೊಂದ್ಸರಿ ಹೇಳಿದ್ದೆ, ಸಮಾಧಿ ಅವಸ್ಥಾ ಅಂದ್ರೆ ನಿಮ್ಗೆ ಎಚ್ಚರವೇ ಇರೋದಿಲ್ಲ ಹೊರಗಿಂದ. ಸುಮ್ಮನೆ ಪೂಜೆ ಮಾಡ್ತಾ ಕೂತಿದ್ದಾಗ ಯಾರು ಬಂದು ಕರೆದ್ರೆ, ಮೊಬೈಲ್ ರಿಂಗ್ ಇಳಿಸಿದ್ರೆ ಎಚ್ಚರ ಆಗ್ತದೆ. ಸಮಾಧಿ ಅವಸ್ಥಾ ಅಂದ್ರೆ ಆಗಲ್ಲ. ದೇಹ ಮತ್ತು ಮನಸ್ಸಿನ ಸಂಬಂಧ ಕಡಿದು ಹೋಗಿರ್ತದೆ. ಆತ್ಮ ತನ್ನ ಲೆವೆಲ್ ಅಲ್ಲಿ ತಾನಿರ್ತದೆ, ಎಚ್ಚರ ಆಗೋದಿಲ್ಲ. ಕಳ್ಳರು ಬಂದಿದ್ದು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅವನಿಗೆ. ರಾಜಭಟ್ರು ಏನ್ ಮಾಡಿದ್ರು, ಇವನ್ ನೋಡಿದ್ರು, ಇವನೇ ಇದ್ದಿರ್ಬೇಕು, ಕಳ್ಳನೇ ಇದ್ದಿರ್ಬೇಕು, ಕಳ್ಳನೇ ಮುನಿಯ ಸೋಗಿನಲ್ಲಿ ತಪಸ್ ಮಾಡ್ತಾ ಕೂತಿದ್ದಾನೆ, ತಗೊಂಡು ಹೋಗೋಣ ಅಂತ ತಗೊಂಡೋದ್ರು. ಅಲ್ಲಿ ಸಮೀಪದಲ್ಲಿ ಮಾಲು ಸಿಕ್ತು. ಈ ನಡುವೆ ಏನಾಯ್ತಂದ್ರೆ, ಆ ಕಳ್ಳರು ಇವನನ್ನು ನೋಡಿ, ಈ ಮುನಿಯನ್ನು ನೋಡಿ, ಭಟರನ್ನು ಅಲ್ಲಿ ನೋಡಿ, ಮಾಲೆಲ್ಲ ಅಲ್ಲೇ ಬಿಸಾಕೆಲ್ಲ ಓಡಿ ಹೋಗಿದ್ರು. ಏನೋ ಒಂದು ಆಗಿತ್ತು. ಮಾಲೆಲ್ಲ ಇವನ ಆಶ್ರಮದಲ್ಲಿ ಸಿಕ್ಕಿದೆ ಅಂದ್ರೆ ಇವನೇ ಕಳ್ಳ ಅಂತ ಆಲೋಚನೆ ಕರ್ಕೊಂಡು ಹೋದ್ರು. ಆವಾಗ ಒಂದು ಕಠೋರವಾದ ಶಿಕ್ಷೆ ಇತ್ತು, ಶೂಲಕ್ಕೇರಿಸುವುದು ಅಂತ. ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ, ಎಲ್ಲ ಕಡೆ ಮಾನವ ಹಕ್ಕುಗಳು, ಅದರ ಸಂಘಟನೆಗಳು, ಅದರ ಹೋರಾಟಗಾರರ ಭರಾಟೆ. ಕ್ರೂರವಾದ ಶಿಕ್ಷೆಯನ್ನು ಇಸ್ಲಾಂನಲ್ಲಿ ಕೊಡಬೇಕು ಅಂತ ವಿಧಾನ ಇದೆ ಕುರಾನ್ನಲ್ಲೆಲ್ಲ. ಅದನ್ನು ಉಳಿದವರೇ ಬಹಳ ಕ್ರೌರ್ಯ, ಕಣ್ಣಿಗೆ ಕಣ್ಣು, ಕೈಗೆ ಕೈ, ಕೈಯಿಂದ ನೀವು ಅಪರಾಧ ಮಾಡಿದ್ಯಾ ಕೈಯ ಕಡ್ದು ಬಿಡು, ಒಂದು ಕಣ್ಣಿನಿಂದ ಏನು ಕೆಲಸ ಮಾಡಿದ್ಯಾ ಕಣ್ಣು ಕಳೆದು ಬಿಡುವಂತ ಎಲ್ಲ ಅಲ್ಲಿ ಉಲ್ಲೇಖಗಳಿವೆ. ಒಂದು ದೃಷ್ಟಿಯಿಂದ ಅದು ಒಳ್ಳೇದಂತ ಅನಿಸ್ತದೆ. ನಾನು ಬೈಬಲ್ ಕುರಾನ್ ಎಲ್ಲ ಓದಿದ ಮೇಲೆ ನನಗೆ ಹಾಗೆ ಅನಿಸ್ತದೆ. ಸ್ವಲ್ಪ ಭಯ ಆದ್ರೂ ಇರ್ತದೆ. ಸರಿ, ಭಯ ಪಟ್ಟು ಮುಂದೆ ಅಪರಾಧ ಮಾಡುವುದನ್ನು ಕಡಿಮೆ ಮಾಡ್ತಾನ, ಅವನನ್ನು ನೋಡಿ ಉಳಿದವರು ಅಪರಾಧ ಮಾಡುವುದನ್ನು ಕಡಿಮೆ ಮಾಡ್ತಾರ, ಅದು ವಿಷಯ ಬೇರೆ. ಅಂತೂ ಜನರನ್ನ ಒಂದು ಅಂಕೆಯಲ್ಲಿ ಇಡ್ಲಿಕ್ಕೆ ಅದೊಂದು ಉತ್ತಮವಾದ ವಿಧಾನ. ಇವತ್ತು ನೇಣು ಶಿಕ್ಷೆ ಅಂದ್ರೆ ಗಲ್ಲು ಶಿಕ್ಷೆ ಕೊಡೋದಿದೆಯಲ್ಲ, ಅದೊಂದು ಗಲ್ಲು ಶಿಕ್ಷೆ ಕೊಡ್ತಾರೆ. ಮತ್ತು ಆ ಹಿಂದೆ ಗಿಲೆಟಿನ್ ಅಂತ ಇನ್ನೊಂದು ಶಬ್ದ ಇದೆ. ಅದು ಹೇಗಂದ್ರೆ, ನಿಮ್ಮನ್ನ ಅಲ್ಲಿ ತೊಗೊಂಡು ನಿಲ್ಲಿಸ್ತಾರೆ. ಮೇಲಿನಿಂದ ಒಂದು ಹರಿತವಾದ ಖಡ್ಗ, ಒಂದು ಇಷ್ಟು ಅಗಲದ ಅಲಗು, ದೊಡ್ಡ ಬ್ಲೇಡ್, ಅದು ಚೂಪಾದ ಬ್ಲೇಡ್, ಭಾರವಾದ ಬ್ಲೇಡ್, ಅದು ಮೇಲೆ ನೇತಾಡ್ತಿರ್ತದೆ. ಅಕ್ಕ ಹೇಳಿದ್ರೆ ಅದು ಕೆಳಗೆ ಬಂದು ಬಿದ್ದು ಬಿಡ್ತದೆ. ಒಂದೇ ಕ್ಷಣದಲ್ಲಿ ನಿಮ್ ರುಂಡ ಮುಂಡ ಎರಡು ಬೇರೆ ಬೇರೆ ಆಗುತ್ತೆ. ಇದು ಒಂದು ಗಿಲೆಟಿನ್ಗೆ ಏರಿಸುವುದು ಅಂತ ಏನೋ ಅನ್ನಂತ ಶಬ್ದ ನೆನಪಿಗೆ ಬರ್ತದೆ. ಮತ್ತೆ ಯಾವಾಗಾದ್ರೂ ನೆನಪಿಗೆ ಬಂದಾಗ ಹೇಳ್ತೇನೆ. ಅದು ಒಂದು. ಇನ್ನೊಂದು ಶೂಲಕ್ಕೆ ಏರಿಸುವುದು ಅಂತ. ಶೂಲಕ್ಕೆ ಏರಿಸುವುದು, ಶೂಲ ಅಂದ್ರೆ ಚೂಪಾದ ಒಂದು ಮೊಳೆ, ಸಣ್ಣ ಪಿನ್ನಾಗಿನ್ನೂ ಅಲ್ಲ, ಒಂದಿಷ್ಟು ದಪ್ಪದ ಡಬ್ಬಣವೇ ಎಷ್ಟು ದಪ್ಪ ಆಗಿರ್ತದೆ. ಅದಕ್ಕಿಂತ ಒಂದಿಷ್ಟು ದಪ್ಪ ಇರುವಂತ ಚೂಪಾದ ಒಂದು ಮೊಳೆ, 5-6 ಅಡಿ ಎತ್ತರದ ಒಂದು ಮೊಳೆ. ನಮ್ಮ ಪೃಷ್ಠಭಾಗ ಇರ್ತದಲ್ಲ, ಅದನ್ನು ಅಲ್ಲಿ ಫಿಕ್ಸ್ ಮಾಡ್ತಾರೆ ಮೊಳೆನ. ಅವನು ಒದ್ದಾಡ್ಕೊಂಡು ಪ್ರಾಣ ಬಿಡ್ಬೇಕು. ಪೃಷ್ಠಭಾಗದಲ್ಲಿ ಅದನ್ನು ಫಿಕ್ಸ್ ಮಾಡಿದ್ರೆ ನೋವೆಂತದಾಗ್ತದೆ, ಪ್ರಾಣಾಂತಕ ವೇದನೆ ಆಗ್ತದೆ. ಆ ಶೂಲಕ್ಕೆ ಏರಿಸಿದ್ರ ಆ ಮುನಿಯನ್ನು. ಆದ್ರೆ ಆ ಮುನಿ ಸಾಯಲಿಲ್ಲ, ಹಂಗೆ ಇದ್ದ. ಆ ಶೂಲಕ್ಕೆ ಸಂಸ್ಕೃತದಲ್ಲಿ ಮತ್ತೊಂದು ಹೆಸರು ಅಣಿ ಅಂತ. ಅಣಿ ಅಂದ್ರೂ ಮೊಳೆ ಅಂತಿರ್ತಾನೆ, ಆಣಿ ಆಗಿದೆ ಅಂತೆಲ್ಲ ಅಂತಿರ್ತಾರೆ. ಅದು ನೋವು ಕೊಡುವಂತ ಒಂದು ಏನೋ ಒಳಗೆ ಪದಾರ್ಥ. ಮೊದಲು ಅವನಿಗೆ ಮಾಂಡವ್ಯ ಅಂತ ಹೆಸರಿತ್ತು, ಈಗ ಅಣಿಮಾಂಡವ್ಯ ಅಂತ ಹೆಸರು ಬಂತು. ಅದು ಅವನ ದೇಹದ ಒಳಗೆ ಇತ್ತು, ಹಂಗೆ ಓಡಾಡ್ತಿದ್ದ. ಬೇರೆ ಸತ್ತೆ ಹೋಗ್ತಿದ್ರು, ಹಂಗೆ ಓಡಾಡ್ತಿದ್ದ, ಸಾಯಲಿಲ್ಲ. ಒಂದ್ಸರಿ ಯಮನ ಭೇಟಿ ಆಯ್ತು ಅವನಿಗೆ. ನಾನು ಕಳ್ತನ ಮಾಡಿರ್ಲಿಲ್ಲ, ನನಗೆ ಯಾಕೆ ಇಂಥ ಉಗ್ರ ಶಿಕ್ಷೆ ರಾಜ ಕೊಟ್ಟ?
ಪಾಪ ರಾಜನಿಗೆ ನನ್ನ ಆಶ್ರಮದಲ್ಲಿ ಕದ್ದು ಮಾನಸಿಕ್ತಾದ್ರಿಂದ ನಾನೇ ಕಳ್ಳ ಅಂತ ಅವ್ನು ತಿಳ್ಕೊಂಡ. ಪಾಪ ಅವನದೇನು ತಪ್ಪಿಲ್ಲ. ಆದ್ರೆ ನಾನೇನು ತಪ್ಪು ಮಾಡಿರ್ಲಿಲ್ಲಲ್ಲ, ನನಗೆ ಈ ಶಿಕ್ಷೆ ಯಾಕಾಯ್ತು ಅಂತ ಯಮನನ್ನೇ ಹೋಗಿ ಕೇಳಿದ ಅವನು. ನೀವು ಯಾರನ್ನ ಕೇಳ್ತೀವಿ? ಅವನು ಯಮನನ್ನೇ ಹೋಗಿ ಕೇಳಿದ. ಹೋಗಿ ಯಮ ಅಂದ, ನಿನಗೆ ಸಣ್ಣ ವಯಸ್ಸಿನಲ್ಲಿ ಚಿಕ್ಕ ಚಿಕ್ಕ ಪಕ್ಷಿಗಳಿಗೆ, ಕ್ರಿಮಿಕೀಟಗಳಿಗೆ ನೀನು ಮುಳ್ಳು ಚುಚ್ಚಿ ಆನಂದ ಪಡ್ತಿದ್ದಿ. ಅದು ನಿನಗೆ ಅದರ ಪ್ರತಿಫಲವಾಗಿ ನಿನಗೆ ಹಿಂಗಾಗಿದೆ. ಅವನೇನ್ ಮಾಡಿದ, ಆವಾಗ ನನಗೆ ವಯಸ್ಸು ಎಷ್ಟಿತ್ತು ಅಂತ ಕೇಳಿದ. ನಿನ್ಗೆ 11-12 ವಯಸ್ಸಿತ್ತು ಅಂತ ಆ ಮುನಿ ಯಮ ಹೇಳಿದ. ಇವ್ನು ಸಿಟ್ಟು ಬಂತು. 11-12 ವಯಸ್ಸಿಗೆ ನನ್ಗೆ ಏನ್ ಬುದ್ಧಿ ಇರ್ತದ? 12-13 ವಯಸ್ಸಾದ್ರೂ ದಾಟಬೇಕು. ಆಮೇಲೆ ನಾನೇನಾದ್ರು ತಪ್ಪು ಮಾಡಿದ್ರೆ ಅದಕ್ಕೆ ಪ್ರತಿಫಲವಾಗಿ ನೀನು ಶಿಕ್ಷೆ ಕೊಡೋದು ಸರಿ. ನನಗೆ ನೀನು ಚಿಕ್ಕ ವಯಸ್ಸಿನಲ್ಲಿ ನಾನು ಮಾಡಿದ ತಪ್ಪನ್ನ ಪರಿಗಣನೆ ಮಾಡಿ ನನಗೆ ಅವಾಗ ಎಚ್ಚರವೇ ಇರೋದಿಲ್ಲ, ಜ್ಞಾನ ಇರೋದಿಲ್ಲ. ಇನ್ನು ಮುಂದೆ ನಾನು ನಿಯಮ ಮಾಡ್ತೇನೆ 12 ವರ್ಷದ ನಂತರ ಅಂತೇಳಿ ಅದೊಂದು ನಿಯಮ ಮಾಡ್ತೀನಿ ಅಂತ ಅವ್ನು ನಿಯಮ ಮಾಡಿದೆ. ಅದ್ರ ಬಗ್ಗೆ ನಾನು ಭಾಗವತ್ ಪ್ರವಚನದಲ್ಲಿ, ವಿಸ್ತಾರ ಭಾಗವತ್ ಪ್ರವಚನದಲ್ಲಿ ಬಹಳ ಹೇಳಿದ್ದೇನೆ. ಇಲ್ಲಿಗೆ ನನಗೆ ಮತ್ತೆ ಆ ಅಂಕಿಅಂಶಗಳೆಲ್ಲ ತಲೆಯಲ್ಲಿಲ್ಲ. ಅಂತೂ ಒಂದು ನಿಯಮ ಮಾಡ್ತೀನಿ ಅಂತ ಅವ್ನು ನಿಯಮ ಮಾಡಿದ. ಅದ್ರ ತಕ್ಕಂತೆ ಮುಂದೆ ವ್ಯವಸ್ಥೆಯು ಮುಂದುವರಿತು ಅಂತ ಕೇಳಿ ಬರ್ತದೆ. ಇವನಿಗೆ ಮುನಿಗೆ ಸಿಟ್ಟು ಬಂದು ಆ ಯಮನಿಗೆ ಶಾಪ ಕೊಟ್ಟನಂತೆ. ನೀನ್ ನನಗೆ ಇಂಥ ನೋವಾಗುವಂತೆ ಮಾಡಿದಲ್ಲ, ಬಾ ನೀನೇ ಭೂಲೋಕದಲ್ಲಿ ಹುಟ್ಟು ಅಂತ. ಏನ್ ಹುಟ್ಟುವುದು ಅಂದ್ರೆ, ನೀನು ಯಮ ದೊಡ್ಡ ರಾಜ, ಸಾವಿನ ಅರಮನೆಯ ರಾಜ, ಒಂದು ಭೂಲೋಕದಲ್ಲಿ ಹುಟ್ಟು ವಿದುರ ಆಗಿ ಹುಟ್ಟು ಅಂತ. ವಿದುರ, ಧೃತರಾಷ್ಟ್ರ, ಪಾಂಡು, ವಿದುರ 3 ಜನ ಒಬ್ಬನೇ ತಂದೆ ಮಕ್ಕಳು, ವೇದವ್ಯಾಸನ ಮಕ್ಕಳು. ಇದು ನಮ್ಗೆ ಗೊತ್ತಿದೆ. ನಿಯೋಗ ಅಂತ ಒಂದು ಪದ್ಧತಿ ಇರ್ತಾವ. ಯಾವನಾದ್ರೂ ಒಂದು ಗಂಡಿಗೆ ತನ್ನ ಹೆಂಡತಿಯಲ್ಲಿ ಮಕ್ಕಳಾಗದೆ ಹೋದ್ರೆ ಅವಾಗ ಗಂಡ ಹೆಂಡತಿರಿಬ್ರು ಪರಸ್ಪರ ಸಮಾಲೋಚನೆ ಮಾಡಿ, ಅಥವಾ ಗಂಡ ಸತ್ತಿದ್ರೆ, ಮಕ್ಕಳಿಲ್ಲದೆ ಸತ್ತಿದ್ರೆ, ಇನ್ನೊಬ್ಬ ಅದೇ ಕುಲದ ಪುರುಷನನ್ನು ಕರೆಸಿ ಆ ಮೂಲಕ ಮಕ್ಕಳನ್ನು ಪಡೆಯೋದು ಅಂತ ಅದಕ್ಕೆ ನಿಯೋಗ ಅಂತ ಕರೀತಾರೆ. ನಿಯೋಗ ಅಂದ್ರೆ ರೆಪ್ರೆಸೆಂಟೇಷನ್ ಅಂತ. ಗಂಡನ ಪ್ರತಿನಿಧಿಯಾಗಿ ಮತ್ತೊಬ್ಬ ಅಲ್ಲಿ ಬಂದು ಮಕ್ಕಳನ್ನು ಕೊಡೋದು. ಇದು ಇಂಥದ್ದೇನು ಅಸಹ್ಯ ಅಂತೇಳಿ ಯಾರು ಅದ್ರ ಬಗ್ಗೆ ಅಸಹ್ಯ ಕೊಡೋದು ಬೇಡ. ಆ ಕಾಲದಲ್ಲಿ ಹಂಗಿತ್ತು. ಮತ್ತೆ ಆ ನಿಯೋಗ ಮಾಡುವವರು ಆ ಕಾಮ, ಆ ಒಂದು ಸುಖ ಅದನ್ನೆಲ್ಲ ಬಯಸ್ತಿರ್ಲಿಲ್ಲ. ಮಕ್ಕಳನ್ನು ಕೊಡಬೇಕು, ತಗೋಬೇಕು, ಇಷ್ಟೇ ಇತ್ತು ಗಂಡು ಹೆಣ್ಣು ಇಬ್ಬರದು ಉದ್ದೇಶ. ಇವತ್ತು ಅದೇ ವ್ಯವಸ್ಥೆ ಡೋನರ್ಸ್ ಅನ್ನೋ ರೂಪದಲ್ಲಿದೆ. ಯಾರಿಗಾರು ಮಕ್ಕಳು ಇಲ್ಲದೆ ಹೋದ್ರೆ ಇನ್ನೊಬ್ಬ ಡೋನರ್ ಕಡೆಯಿಂದ, ಸೆಮನ್ ಡೋನರ್ ಕಡೆಯಿಂದ ತಗೊಂಡು ಬಂದು ಮಕ್ಕಳನ್ನು ಕೊಡ್ತಾರೆ. ನೇರವಾಗಿ ಮಾಡೋದು ಬೇಡ. ಆದ್ರೆ ಕಲಿಯುಗದಲ್ಲಿ ಆ ನಿಯೋಗ ಬೇಡ ಅಂತ ಅದನ್ನು ನಿಷೇಧ ಮಾಡಿದ್ವಿ. ಯಾಕೆ ಅಂದ್ರೆ ಕಲಿಯುಗ ಮೊದಲೇ ವ್ಯಭಿಚಾರದ ಯುಗ. ನೀವು ನಿಯೋಗಕ್ಕೊಂದು ಒಂದು ಅವಕಾಶ ಕೊಟ್ರೆ ಮಕ್ಕಳ ಅಗತ್ಯ ಇರ್ಲಿ ಬಿಡ್ಲಿ, ಯಾರಿಗೋ ಬೇಕನ್ಸೋದು, ಯಾರೋ ಗಂಡಿಗೆ ಬೇಕನ್ಸೋದು, ಯಾರೋ ಹೆಣ್ಣಿಗೆ ಬೇಕನ್ಸೋದು. ಇವತ್ತು ನಡೆದಿರೋದೇ ಹಾಗೆ ಅಲ್ಲ ಎಲ್ಲಾ ಕಡೆ. ಅದನ್ನ ನಿಯೋಗವನ್ನು ಬ್ಯಾನ್ ಮಾಡಿದೆ. ಅಂತೂ ಅಂಬಿಕಾ, ಅಂಬಾಲಿಕಾ ಅಂತ ಆ ವಿಚಿತ್ರ ವೀರ್ಯ ಅನ್ನುವವನ ಹೆಂಡಂದ್ರು. ಮೊನ್ನೊಂದು ಸ್ವಲ್ಪ ಹೇಳಿದ್ದೆ. ಅವರಿಬ್ಬರಿಗೂ ಮಕ್ಕಳಿರ್ಲಿಲ್ಲ. ಅವ್ರ ಗಂಡ ವಿಚಿತ್ರ ವೀರ್ಯ ಕ್ಷಯರೋಗವನ್ನು ಸತ್ತಾಗಿಬಿಟ್ಟಿದ್ದ ಅತಿಯಾದ ಭೋಗದಿಂದ. ವೇದವ್ಯಾಸನ ಮೂಲಕ ಅವರಲ್ಲಿ ಮಕ್ಕಳನ್ನು ಪಡಿಬೇಕಾಗಿ ಅವರಿಬ್ರು ಮಕ್ಕಳನ್ನು ಪಡೆದರು. ಆ ವೇದವ್ಯಾಸ ಮುನಿ ಹೇಳಿ ಕೇಳಿ ಮುನಿ ಒಂದು ವಿಚಿತ್ರವಾದ ವೇಷದಲ್ಲಿದ್ದ. ಅವಳು ಅಂಬಿಕೆ ಅಂತ ಮೊದಲನೇ ಅವಳು, ಅಂಬಾಲಿಕಾ ಅಂತ ಇನ್ನೊಬ್ಳು. ಸ್ವಲ್ಪ ಹೆಸರು ಅದ್ರ ಬದಲು ಆಗ್ಬೋದು. ಈಗ ವೇದವ್ಯಾಸ ಬಂದಾಗ ಅವನ ಆಕಾರ ನೋಡಿ ಹೆದರ್ಕೊಂಡ್ಬಿಟ್ರು, ಬಿಳಿಸ್ಕೊಂಡ್ಬಿಟ್ರು. ಅಲ್ಲಿ ಹುಟ್ಟಿದ ಮಗ ಪಾಂಡು ಮಹಾರಾಜ. ಅವನ ಮೈಯಲ್ಲೇ ಬಿಳುಪು ರೋಗ, ಒಂದ್ ಥರದ ತೊನ್ನ ರೋಗದ ಥರ. ಅವನಿಗೆ ಆ ರೋಗ ಇದ್ದಿದ್ರಿಂದ ಅವನು ರಾಜ ಆಗಲಿಲ್ಲ. ಅವನ ಅಣ್ಣ ಪೂರ್ವ ಧೃತರಾಷ್ಟ್ರನೇ ರಾಜ ಆಗ್ಬೇಕಾಯ್ತು ಅಂತ ಏನೇನು. ಆ ಮಗು ಹುಟ್ಟಿದ್ದು ನೋಡಿ ಮತ್ತೆ ಚಿಂತೆ ಎಲ್ಲರಿಗೂ. ಇನ್ನೊಂದ್ಸರಿ ಕರೆಸ್ರಿ ವೇದವ್ಯಾಸನ, ಇನ್ನೊಬ್ಬ ಹುಡುಗಿನ ಕರೆಸಿದ್ರು, ಅಂಬಾಲಿಕಾ ಮತ್ತೊಬ್ಬ. ಹೆಸರು ಅದ್ರ ಬದಲು ಆಗಿರ್ಬೋದು. ಅವಳು ಏನ್ ಮಾಡಿದ್ರು, ಹೆಸರು ಕಣ್ಣೇ ಮುಚ್ಚಿಬಿಟ್ರು. ವೇದವ್ಯಾಸ ಬಂದು ಹುಟ್ಟಿದ ಮಗ ಧೃತರಾಷ್ಟ್ರ ಕುರುಡಾಗಿರುತ್ತೆ. ಒಂದು ಕುರುಡಿಂದೇ ಮೊದಲಾಗಿರ್ಬೋದು. ಆಮೇಲೆ ಹೆದರ್ಕೊಂಡು ಬಿಳುಪು ರೋಗ ಪಡ್ಕೊಂಡದ್ದು ಆಮೇಲೆ ಆಗಿರ್ಬೋದು. ಆದಾಗ ತಾಯಿ ಸತ್ಯವತಿಗೆ, ವಿಚಿತ್ರ ವೀರ್ಯನ ತಾಯಿ ಸತ್ಯವತಿಗೆ, ಶಂತನುವಿನ ಹೆಂಡತಿ, ಅವಳು ನನ್ನ ಹಿಂದಿನ ಅಂದ್ರೆ ಶಂತನವನ್ನು ಮದುವೆ ಆಗೋದಕ್ಕಿಂತ ಮುಂಚೆ ವೇದವ್ಯಾಸನ ಹೆತ್ತವಳು. ವೇದವ್ಯಾಸನಿಗೂ ತಾಯಿ, ಭೀಷ್ಮನಿಗೂ ತಾಯಿ, ಎರಡನೇ ತಾಯಿ. ಆಮೇಲೆ ವಿಚಿತ್ರ ವೀರ್ಯನ ಹೆತ್ತ ತಾಯಿ. ಅವಳು ಮತ್ತೊಂದ್ಸರಿ ವೇದವ್ಯಾಸನ ಕರೆಸಿದ್ಲು, ಬಾ ಇನ್ನೊಂದು ಒಳ್ಳೆ ಸಂತಾನ ಆಗಲಿ, ಬಿಳುಪು ರೋಗ ಇರಬಾರ್ದು, ಕುರುಡು ರೋಗ ಇರಬಾರ್ದು, ಬಾ.
ಮತ್ತೆ ಈ ಸ್ವತಂತ್ರನ ಕರೆದ್ರೆ ಅವ್ರು ಏನ್ ಮಾಡಿದ್ರು, ಹೆದರಿ ತಾವು ಹೋಗಲೇ ಇಲ್ಲ. ತಮ್ಮ ಅರಮನೆಯಲ್ಲಿ ಇದ್ದಂಥ ದಾಸಿಯನ್ನು ಕಳಿಸಿಬಿಟ್ಟು ಕೆಲಸದವಳು ತುಂಬಾ ವಿವೇಕಿ ಆಗಿದ್ದು, ಸಜ್ಜನಳಾಗಿದ್ದು, ಜ್ಞಾನಿಯಾಗಿದ್ದು. ಅವಳು ವೇದವ್ಯಾಸನ ಸೇವಾ ಮಾಡಿದ್ಲು, ನಾನಾ ಥರ ಸೇವಾ ಮಾಡಿ ಅವನಿಂದ ಒಳ್ಳೆ ಮಗುವನ್ನು ಪಡೆದ್ಲು. ಅದೇ ವಿದುರ. ವೇದವ್ಯಾಸನಿಂದ ಅಂಬಿಕೆ, ಅಂಬಾಲಿಕೆ ಮತ್ತು ದಾಸಿ ಇವರಲ್ಲಿ ಹುಟ್ಟಿದ 3 ಜನ ಮಕ್ಕಳೇ ಧೃತರಾಷ್ಟ್ರ, ಪಾಂಡು ಮತ್ತೆ ವಿದುರ. ಅವರಿಬ್ಬರು ರಾಜರಾದ್ರು. ಇವನೊಬ್ಬ ಮಾತ್ರ ಆ ಶಾಪದ ಕಾರಣದಿಂದಾಗಿ ಹೀಗೆ ಇದು ಮಂತ್ರಿ ಅಂತ ಅನ್ಸ್ಕೊಂಡ. ಆದ್ರೆ ಈ ದುರ್ಯೋಧನ ಮೊದಲಾದವನಿಗೆ ದಾಸಿ ಮಗನೇ ಅಂತ ಏನೇನೋ ಕೆಟ್ಟ ಕೆಟ್ಟ ಮಾತಾಡಿ ಅವನು ನಿಂದಿಸ್ತಾ ಇತ್ತು. ವಿದುರನಿಗೆ ಆ ಶಾಪ ಬರ್ಲಿಕ್ಕೆ, ಯಮಧರ್ಮರಾಜನಿಗೆ ಶಾಪ ಬರ್ಲಿಕ್ಕೆ ಮತ್ತೊಂದು ಕಾರಣ ಇದೆ, ಅದನ್ನ ಶಾಸ್ತ್ರದಲ್ಲಿ ಹೇಳ್ತಾರೆ. ಅದೆಲ್ಲ ಈಗ ಬೇಡ, ಅದನ್ನ ಹಿಂದೆ ಹೇಳಿದ್ದೇನೆ ಅಂತ. ಈ ತರ ಆಗ್ತದೆ ಅಂತ ಹೇಳಿದೆ. ಕರ್ಮಗಳ ಕಾರಣದಿಂದ ಈ ತರ ಆಗ್ತದೆ. ತಿರಶ್ಚಾಮ್ ಇಂದ್ರಿಯ ಶಕ್ತಿ ನ ದೋಷ ಅಜ್ಞಾನದೋ ಭವೆ. ಈ ಎಲ್ಲಾ ಪ್ರಾಣಿಗಳಿಗೆ ಹೀಗಿಲ್ಲ, ಮನುಷ್ಯನಿಗೆ ಮಾತ್ರ ಹೀಗೆ. ಅವನಿಗೆ 14ನೇ ವರ್ಷದ ನಂತರ ಈ ತರ ಕರ್ಮದ ಜವಾಬ್ದಾರಿ. ಪ್ರಾಣಿಗಳಿಗೆ ಆ ಜವಾಬ್ದಾರಿ ಇರೋದಿಲ್ಲ. ಇಲ್ಲಿ ಮಾಡಿದ ಪಾಪಗಳ ಫಲವಾಗಿ ಪ್ರಾಣಿಗಳಾಗಿ ಹುಟ್ಟುತ್ತಾರೆ ಹೊರತು, ಪ್ರಾಣಿಗಳಾಗಿ ಹುಟ್ಟಿದ ಕಾರಣದಿಂದ ಮತ್ತೊಂದೇನೋ ಪ್ರಾಣಿ ಜನ್ಮ, ಇನ್ನೊಂದು ಹೀನ ಜನ್ಮ ಹಾಗೆಲ್ಲ ಬರೋದಿಲ್ಲ. ಯಾಕಂದ್ರೆ ಅವಳಿಗೆ ಶಾಸ್ತ್ರದ ಅಧ್ಯಯನ ಇಲ್ಲ, ಕಾನೂನು ಗೊತ್ತಿಲ್ಲ, ಧರ್ಮ ಗೊತ್ತಿಲ್ಲ, ವಿವೇಕ ಇಲ್ಲ, ಏನೂ ಇಲ್ಲ. ವಸ್ತುತಃ ಈ ಭೂಮಿಯಲ್ಲಿ ಅತಿ ಭಯಾನಕವಾದ ಪ್ರಾಣಿಯಿಂದ ಮನುಷ್ಯನೇ. ಪ್ರಾಣಿ ಆಹಾರಕ್ಕಾಗಿ ಹಿಂಸೆ ಮಾಡ್ತದೆ. ಎಂತ ಹುಲಿ, ಸಿಂಹ, ಹಾವಾಗಲಿ, ಕಾಳಿಂಗ ಸರ್ಪ ಆಗಲಿ ಆಹಾರಕ್ಕಾಗಿ ಹಿಂಸೆ ಮಾಡ್ತವೆ ಹೊರತು ಹಿಂಸೆಗಾಗಿ ಹಿಂಸೆ ಮಾಡುವವನು ಅಂದ್ರೆ ಮನುಷ್ಯ ಮಾತ್ರ. ನೀಚ. ಅದು ನಿಮ್ಮದೆಲ್ಲರೂ ಕೇಳ್ತೀರಿ, ಒಂದು ಮೃಗಾಲಯ, ಇಲ್ಲಿ ಹುಲಿ, ಇಲ್ಲಿ ಸಿಂಹ, ಇಲ್ಲಿ ಹಾವು, ಇಲ್ಲಿ ಕೊನೆಗೆ ಒಂದ್ಸರಿ ಒಂದು ಕನ್ನಡಿ, ಇಲ್ಲಿ ನೀವು ಜಗತ್ತಿನ ಅತ್ಯಂತ ಭಯಾನಕವಾದ ಪ್ರಾಣಿಯನ್ನು ನೋಡಬಹುದು ಅಂತ ಅಲ್ಲೊಂದು ಬೋರ್ಡ್. ಅದು ಏನಂತ ನೋಡಿದ್ರೆ ಅಲ್ಲಿ ಪ್ರಾಣಿ ಏನಿಲ್ಲ, ಎದುರು ಹೋಗ್ಬಿಟ್ಟು ನಾವೇ ಜಗತ್ತಿನ ಅತಿ ದೊಡ್ಡ ಕೆಟ್ಟ ನಾಯಿ, ಕೆಟ್ಟ ಹಂದಿ, ಕೆಟ್ಟ ಹುಲಿ, ಕೆಟ್ಟ ಹಾವು ಏನಾದ್ರೂ ಇದ್ರೆ ಅದು ಮನುಷ್ಯನೇ. ಅನೇಕ ಸರಿ ನಾವು ಅನ್ಕೊಳ್ಳೋದಿಲ್ಲ. ಈ ನಾವು ಹುಚ್ಚರು ಅಂತ ಇರ್ತಾರಲ್ಲ, ಈಗ ಹುಚ್ಚಿಡಿದವರು ಅಂತೇಳಿ, ಆ ಹುಚ್ಚಿನ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿದಾಗ ನಂಗೆ ಹೀಗೆ ಅನ್ಸೋದಿದೆ. ಹುಚ್ಚು ನಾಯಿ ಅಂತ ಒಂದಿರ್ತಿರ್ತದೆ, ರೇಬಿಸ್ ಆಗಿರ್ತದೆ, ಹುಚ್ಚು ನಾಯಿ ಆಗಿರ್ತದೆ. ಹುಚ್ಚು ಕುದುರೆ ಅಂತ ಒಂದಿರ್ತದೆ. ಆಕ್ಚುಲಿ ಎಲ್ಲಾ ನಾಯಿಗಳು ಹುಚ್ಚಲ್ಲ. ರೇಬಿಸ್ ಇಂಜೆಕ್ಷನ್ ನೀವು ಮೊದಲೇ ಕೊಟ್ಟಿದ್ರು, ಎಲ್ಲ ನಾಯಿಗಳು ಹುಚ್ಚಾಗಿರೋದು, ಚೆನ್ನಾಗಿರ್ತಾವೆ. ಎಲ್ಲ ಕುದುರೆಗಳು ಹುಚ್ಚಲ್ಲ. ಕೆಲವೇ ನಾಯಿಗಳು ಹುಚ್ಚು, ಕೆಲವೇ ಕುದುರೆಗಳು ಹುಚ್ಚು. ಆದ್ರೆ ಮನುಷ್ಯನಿಗೆ ಮಾತ್ರ ನೀವು ಯಾವ ಇಂಜೆಕ್ಷನ್ ಕೊಟ್ಟರು, ಕೋವಿಡ್ ಇಂಜೆಕ್ಷನ್ ಕೊಡ್ರಿ, ಪೋಸ್ಟ್ ಕೋವಿಡ್, ಆಮೇಲೆ ಪ್ರೀ ಕೋವಿಡ್, ಏನ್ ಇಂಜೆಕ್ಷನ್ ಕೊಡ್ರಿ, ರೇಬಿಸ್ ಇಂಜೆಕ್ಷನ್ ಕೊಡ್ರಿ, ಹುಚ್ಚ ಅಲ್ಲದೆ ಇರುವ ಮನುಷ್ಯನೇ ಜಗತ್ತಿನಲ್ಲಿಲ್ಲ ಅಂತ ನನಗೆ ಅನ್ಸುತ್ತೆ. ಹಾವಿನ ಕಡಿತಕ್ಕಿಂತ, ಹುಲಿಯ ಕಡಿತಕ್ಕಿಂತ ಮನುಷ್ಯನ ಕಡತ ಬಹಳ ಕೆಟ್ಟ. ಅದು ಕಡಿತ, ಇದು ಕಡತ. ಇವನ್ ದುರ್ಬುದ್ಧಿ ಹೇಳ್ತಾರೆ. ಸರ್ಪಕ್ಕೆ ಹಾವಿನಲ್ಲಿ ಮಾತ್ರ ವಿಷ, ಬಾಯಲ್ಲಿ ಮಾತ್ರ ವಿಷ. ದುರ್ಜನರಿಗೆ ಸರ್ವಾಂಗದಲ್ಲಿ ವಿಷ. ಅವರು ನಿಮ್ಮನ್ನು ಕಚ್ಚಬೇಕಾಗಿಲ್ಲ, ನೋಡಿದ್ರೆ ಸಾಕು, ಮುಟ್ಟಿದ್ರೆ ಸಾಕು, ನಿಮ್ ಜೀವನ ಹಾಳಾಗುವಷ್ಟು ವ್ಯವಸ್ಥೆ ಆಗಲಿಲ್ಲ. ಮನುಷ್ಯ ಅಂದ್ರೆ ಇಷ್ಟು ದುರ್ಜನ. ಆದ್ರಿಂದ ಪ್ರಾಣಿಗಳಿಗೆ ಪಾಪ ಅವಳಿಗೆ 14 ವರ್ಷದ ನಿಯಮ ಅನ್ವಯಿಸೋದಿಲ್ಲ. ಇಲ್ಲಿ ಮಾಡಿದ ಪಾಪಗಳಿಗೆ ಫಲವಾಗಿ ಅವ್ರೇನೋ ದುಃಖ ಅನುಭವಿಸಬೇಕೇ ಹೊರತು ಆ ಪ್ರಾಣಿಗಳಾಗಿ ಹುಟ್ಟಬೇಕೇ ಹೊರತು. ಅದು ಮುಗಿದ್ಮೇಲೆ ಮತ್ತೆ ಮನುಷ್ಯರಾಗಿ ಹುಟ್ಟಬೇಕು. ಏನು ಅವ್ಯವಸ್ಥೆ, ಪಾಪ, ಪುಣ್ಯದ ಫಲ ಎಲ್ಲನೂ ಕೂಡ ನಾವು ಈಗ ಮನುಷ್ಯರಾಗಿ ಹುಟ್ಟಿದಾಗಲೇ ಮಾಡಬಾರ್ದು ತಪ್ಪುಗಳನ್ನು ಮಾಡಿ ಅದರ ಫಲವಾಗಿ ಏನೋ ಪ್ರಾಣಿ ಆಗ್ತದೆ, ಏನೋ ಪಕ್ಷಿ ಆಗ್ತದೆ. ಕಳೆದ ದಿವಸ ನೋಡಿದ್ವಿ, ಒಬ್ಬ ಜ್ಞಾನಿಯ ಆಕಳನ್ನು ಕದ್ದಿದ್ದ, ಅದರಿಂದ ಓಟಿಕೆಯಾಗಿ ಹುಟ್ಟಬೇಕಾಯ್ತು. ಇನ್ಯಾವನೋ ಒಬ್ಬ ಮಠದ ಸ್ವತ್ತಿನಲ್ಲಿ ಅಪಹಾರ ಮಾಡಿ ಅದ್ರ ಪ್ರಕಾರ ನಾಯಿಯಾಗಿ ಹುಟ್ಟಬೇಕಾಯ್ತು ಅಂತೆಲ್ಲ ಮೊನ್ನೆ ನೋಡಿದ್ವಿ ನಾವು. ಅದೆಲ್ಲ ಇದರ ಫಲವೇ. ಮನುಷ್ಯನಾಗಿ ಹುಟ್ಟಿದಾಗ ದೇವರು ಒಂದು ಅವಕಾಶ ಕೊಟ್ಟಾಗ ಧಾರ್ಮಿಕನಾಗಿ ಬರುತ್ತದೆ, ನ್ಯಾಯಯುತವಾಗಿ ನೀತಿವಂತನಾಗಿ ಬರುತ್ತದೆ. ದುಷ್ಟ ಜನ್ಮ ಮಾಡಿ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಮಾಡಿದ್ರ ಫಲವಾಗಿ ಏನೇನೋ ಆಗಿ ಹುಟ್ಟುತ್ತಾರೆ. ಅವರು ಸಿಂಹವಾಗಿ, ಹುಲಿಯಾಗಿ, ವ್ಯಾಘ್ರವಾಗಿ ಏನೇನೋ ಆಗಿ ಹುಟ್ಟುತ್ತಾರೆ ಅಂತೆಲ್ಲ ಶಾಸ್ತ್ರದಲ್ಲಿ ವರ್ಣನೆ ಮಾಡ್ತಾರೆ. ಇದು ನಮ್ಮ ಕರ್ಮ ಸಿದ್ಧಾಂತ. ಕರ್ಮ ಸಿದ್ಧಾಂತವನ್ನು ನಾವು ಇಷ್ಟು ಬಲವಾಗಿ ಹೀಗೆ ನಂಬಿದ್ದಾದ್ರೆ ಅದರಿಂದ ನಮಗೆ ಏನಾಗ್ತದೆ ಅನ್ನೋದು ಯಾವತ್ತೂ ಎಚ್ಚರ ಇರಬೇಕು. ನಾವೆಲ್ಲ ಹೇಗಿದ್ದೀವಿ ಅಂದ್ರೆ ಇವತ್ತು ಏನೂ ಆಲೋಚನೆ ಮಾಡದೆ ಬದುಕ್ತಾ ಇದೆ. ಈ ಆಡು ಮಾಷಿಯಲ್ಲಿ ಕಡ್ದಷ್ಟೇ ತುರ್ಸ್ಕೊಳ್ಳೋದು ಅಂತ ಅನ್ಸುತ್ತೆ. ಎಷ್ಟು ಹಿಂಗೆ ಕಡಿತದೆಲ್ಲ ತುರ್ಸ್ಕೊಂಡ್ಬಿಡೋದು.
ಕ್ರಿಯೆಗೆ ಪ್ರತಿಕ್ರಿಯೆ. ಅದ್ರ ಹಿಂದೆ ಒಂದು ಆಲೋಚನೆ ಇಲ್ಲ. ವ್ಯಭಿಚಾರ ಮಾಡುವಾಗ ಆಲೋಚನೆ ಇಲ್ಲ, ಅತ್ಯಾಚಾರ ಮಾಡುವಾಗ ಆಲೋಚನೆ ಇಲ್ಲ, ಭ್ರಷ್ಟಾಚಾರ ಮಾಡುವಾಗ ಆಲೋಚನೆ ಇಲ್ಲ. ಏನಾಗ್ಬೋದು ಇದ್ರ ಪರಿಣಾಮ? ಕುಟುಂಬದ ಸಲುವಾಗಿ ಇಷ್ಟೆಲ್ಲ ಮಾಡ್ತಿದ್ದೇನೆ, ಇದ್ರ ಪರಿಣಾಮ ಏನಾಗ್ಬೋದು? ಇನ್ನೊಬ್ರು ಹಿಂಸೆ ಕೊಡುವಾಗ, ಇನ್ನೊಬ್ರು ಸ್ವತ್ತು ಕದಿಯುವಾಗ ಆಲೋಚನೆ ಇಲ್ಲ, ಇದ್ರ ಪರಿಣಾಮ ಏನಾಗ್ಬೋದು? ಅವನು ಇನ್ನೊಬ್ಬನ ಮನಸ್ಸಿನ ಮೇಲೆ ಏನ್ ನೋವಾಗಬಹುದು? ನಮ್ಮಂತೆ ಇನ್ನೊಂದು ಜೀವ ಅನ್ನೋದನ್ನ ನಾವು ಆಲೋಚನೆ ಮಾಡ್ಲಿಕ್ಕೆ ಹೋಗಲ್ಲ. ಧರ್ಮ ಬಹಳ ಸುಲಭ ಆಗುತ್ತೆ. ಆತ್ಮನ ಪ್ರತಿಕೂಲಾನಿ ಪರಸ್ಯಾಪಿ ನ ಸಾಧಯೆ. ನಮ್ಮನ್ನು ಇವತ್ತೊಬ್ರು ಲಂಚ ಕೇಳಬಾರ್ದು ಯಾರು ಅಂತಿದ್ರೆ, ನಾವು ಯಾವತ್ತೂ ಜನ್ಮ ಇನ್ನೊಬ್ರು ಲಂಚ ಕೇಳಬಾರ್ದು, ಯಾರ ಕಡೆಯಿಂದ ಲಂಚ ತಗೋಬಾರ್ದು. ನಮ್ಮ ಕಡೆ ಯಾರು ಕಾಮದ ಕಣ್ಣು ಬೀರಬಾರ್ದು ಅಂತಿದ್ರೆ, ನಮ್ಮ ಕಡೆ ನಮ್ಮ ಹೆಣ್ಮಕ್ಳ ಕಡೆ ಬೀರಬಾರ್ದು ಅಂತಿದ್ರೆ, ನಮ್ಮ ಹೆಣ್ಮಕ್ಳಂತೆ, ನನ್ನ ಹೆಂಡತಿಯಂತೆ, ನನ್ನ ಮಗಳಂತೆ, ನನ್ನ ತಂಗಿಯಂತೆ ಮತ್ತೊಬ್ಬನ ಹೆಂಡತಿ, ಮತ್ತೊಬ್ಬನ ತಂಗಿ, ಮತ್ತೊಬ್ಬನ ಮಗಳು, ಅವಳ ಕಡೆ ನಾನು ಕೆಟ್ಟ ಕಣ್ಣು ಬೀರಬಾರ್ದು. ನನಗೆ ಯಾವ ಬೇಡವೋ, ನನ್ನ ಆಸ್ತಿ ಇನ್ನೊಬ್ರು ಕರಿಬಾರ್ದು ಅಂತಿದ್ರೆ, ನಾನು ಇನ್ನೊಬ್ಬರ ಆಸ್ತಿ ಕರಿಬಾರ್ದು, ಆ ಕಡೆ ಕಣ್ಣು ಹಾಕಬಾರ್ದು. ಎರವರ ಹೆಂಡದನ್ನ ನೋಡದಂತೆ ನನ್ನನ್ನ ಸುಳ್ಳನ್ನ ಮಾಡಯ್ಯ ತಂದೆ, ಸುಳ್ಳು ಹೇಳದಂತೆ ನನ್ನನ್ನ ಮೂಕನನ್ನಾಗಿ ಮಾಡಯ್ಯ ತಂದೆ, ತಪ್ಪು ಮಾತುಗಳನ್ನು ಕೇಳದಂತೆ ನನ್ನ ಕಿವುಡನ್ನಾಗಿ ಮಾಡಯ್ಯ ತಂದೆ ಅಂತ ವಚನಕಾರೆಲ್ಲ ಹಾಡೋದು ಇದಕ್ಕಾಗೆ. ಇದು ಬಹಳ ಸುಲಭ. ನಮಗೆ ಇವತ್ತು ಯಾವ್ದು ಬೇಡ, ಒಂದು ಲಿಸ್ಟ್ ಮಾಡ್ಕೊಂಡ್ರೆ ಸಾಕು, ನಮ್ದನ್ನ ಯಾರು ಕದಿಬಾರ್ದು. ಇಂಥವು ಅನೇಕ ನಮಗೆ ಬೇಡದ್ದು ಬಹಳ ಇದೆಯಲ್ಲ, ಅದನ್ನೊಂದು ಲಿಸ್ಟ್ ಇಟ್ಕೊಂಡು ಯಾವತ್ತೂ ಆ ಲಿಸ್ಟ್ ಅನ್ನು ಮನಸ್ಸಿನಲ್ಲಿ ಅಥವಾ ಕನಿಷ್ಠ ಪಕ್ಷ ಕಿಶೆಯಲ್ಲಿ ಇಟ್ಕೊಂಡು ಓಡಾಡಿದರೆ, ಒಂದು ಭ್ರಷ್ಟಾಚಾರ ಮಾಡುವಾಗ, ಇನ್ನೊಬ್ಬರ ಸ್ವತ್ತನ್ನು ಕದಿಯುವಾಗ, ಇನ್ನೊಂದು ಹೆಣ್ಣಿನ ಕಡೆ ನಾವು ಕೆಟ್ಟ ಕಣ್ಣು ಬೀರುವಾಗ, ಸ್ವಲ್ಪ ಎಚ್ಚರಿಕೆ ಬಂದರೂ ಮನುಷ್ಯ ಪಾರಾಗ್ತಾರೆ. ಯುದ್ಧವೇನೆಂದ್ರೆ ಮನುಷ್ಯ ಯಾವತ್ತೂ ಡಬಲ್ ಸ್ಟ್ಯಾಂಡರ್ಡ್. ಹಾವಿಗೆ 2 ನಾಲಿಗೆ ಎರಡೇ ಪಾಪ. ಅದನ್ನೆಲ್ಲ ವಿಜ್ಞಾನದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ, 2 ನಾಲಿಗೆ ಯಾಕೆ ಅಂತ. ಅದಕ್ಕೆ ನಮಗೆ ಇಷ್ಟೆಲ್ಲ ಬುದ್ಧಿ ಇದೆ, ಬ್ರೇನ್ ಇದೆ, ಅವಕ್ಕೆ ಅಷ್ಟು ಒಳ್ಳೆ ಬ್ರೇನ್ ಇಲ್ಲ. ಸುತ್ತಮುತ್ತಲಿನ ಸಂಕೇತಗಳನ್ನು ಗ್ರಹಿಸ್ಲಿಕ್ಕೆ ಅವು 2 ನಾಲಿಗೆ, ಮೂಗು, ವಾಸನೆ ಇತ್ಯಾದಿಗಳೆಲ್ಲ. ನಮಗೆ ಎಲ್ಲವೂ 2. ನಮಗೊಂದು ಕಾನೂನು, ಇನ್ನೊಬ್ರಿಗೆ ಇನ್ನೊಂದು ಕಾನೂನು. ನನ್ನ ಮಕ್ಕಳಿಗೊಂದು ನೀತಿ, ಇನ್ನೊಬ್ಬರ ಮಕ್ಕಳಿಗೆ ಮತ್ತೊಂದು ನೀತಿ. ನಮ್ಮ ಜಾತಿಗೊಂದು ನೀತಿ, ಇನ್ನೊಂದು ಜಾತಿಗೆ ಮತ್ತೊಂದು ನೀತಿ. ಎಲ್ಲ ಡಬಲ್ ಸ್ಟ್ಯಾಂಡರ್ಡ್ ನಮ್ದು. ಹೀಗೆಲ್ಲ ಇದ್ದಾಗ ಆ ಒಂದು ಬಹಳ ಸರಳವಾದ ಸತ್ಯ, ನಮಗೆ ಬೇಡವಾದ್ರೆ ಇನ್ನೊಬ್ರಿಗೂ ಮಾಡಬಾರ್ದು ಅನ್ನೋದು ಬಹಳ ಸರಳವಾದ ಸತ್ಯ. ಆಚರಿಸ್ಲಿಕ್ಕೆ ಅಷ್ಟೇ ಕಷ್ಟ. ತಿಳಿದು ಬರ್ತಿದ್ರೆ ಬಹಳ ಸರಳವಾದ, ನಮ್ಮ ಜೀವನವೂ ಸುಂದರ ಆಗ್ತದೆ, ಸರಳ ಆಗ್ತದೆ, ಇನ್ನೊಬ್ಬರ ಜೀವನವೂ ಬಹಳ ಸುಂದರ, ಸರಳ ಆಗ್ತದೆ. ಆದ್ರೆ ಅದನ್ನ ತಿಳ್ಕೊಳ್ಳೋದಿಲ್ಲ. ಕೆಲವು ಕಡೆ ಅಂತೂ ಮಹಾಭಾರತದಂತ ಗ್ರಂಥಗಳಲ್ಲಿ ಹೇಳ್ತಾರೆ. ಇವತ್ತೇನಾದ್ರೂ ನೀವೊಂದು ತಪ್ಪು ಮಾಡಿದ್ರೆ ಅದನ್ನ ರಾಜನ ಹತ್ರ ಹೋಗಿ ಒಪ್ಕೊಂಡ್ಬಿಡ್ರಿ. ರಾಜ ನೀವು ದಂಡ ಕೊಟ್ಟು ಬಿಟ್ರೆ ಮುಂದಿನ ಜನ್ಮ ತನಕ ಅದು ಉಳಿಯೋದಿಲ್ಲ. ಅದು ಯಾಕೆ ಮುಂದಿನ ಜನ್ಮಕ್ಕೆ ಉಳಿತದೆ ಅಂದ್ರೆ, ಈಗ ಅದನ್ನ ಉಳಿಸ್ಕೋತೀವಿ, ಅದನ್ನ ಶಿಕ್ಷೆ ಅನುಭವಿಸದೆ ಪಾರಾಗ್ಲಿಕ್ಕೆ ಹೋಗ್ತೀವಲ್ಲ. ಪೊಲೀಸರ ಕಣ್ಣಿನ ತಪ್ಪಿಸ್ಕೋತೀವಿ, ರಾಜರ ಕಣ್ಣಿನ ತಪ್ಪಿಸ್ಕೋತೀವಿ, ಕಾನೂನಿನ ಕಣ್ಣಿನ ತಪ್ಪಿಸ್ಲಿಕ್ಕೆ ಹೋಗ್ತೀವಿ. ಅದಕ್ಕೆ ವಕೀಲರಿದ್ದಾರೆ, ಎಲ್ಲಾ ತರದ ನಮ್ಗೆ ಅನ್ಯಾಯಗಳನ್ನು ಸಪೋರ್ಟ್ ಮಾಡ್ಲಿಕ್ಕೆ ವ್ಯವಸ್ಥೆಗಳಿವೆ, ಎಲ್ಲಾ ತರದ ಅನುಕೂಲ ಇರೋದ್ರಿಂದ ತಪ್ಪಿ ಪಾರಾಗ ಮತ್ತೆ ಯಾವ ತರ ಅನುಭವಿಸ್ಬೇಕು. ಅದನ್ನ ಅನುಭವಿಸೋರು ಯಾರು? ಆ ಕರ್ಮವನ್ನು ಇನ್ನೊಬ್ರಿಗೆ ಕೊಡ್ಲಿಕ್ಕೆ ಬರೋದಿಲ್ಲ. ನೀವು ಮಾಡಿದ್ದನ್ನ ನಾವು ಮಾಡಿದ್ದನ್ನ ನಾವೇ ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ನೀವೇ ಪ್ರತೀಕಾರ ಮಾಡ್ಕೊಳ್ರಿ, ಶಿಕ್ಷೆ ಮಾಡ್ಕೊಳ್ರಿ. ಅಥವಾ ರಾಜನ ಹತ್ರ ಹೋಗಿ, ತಂದೆ ತಾಯಿಯಂದ್ರ ಹತ್ರ ಹೋಗಿ ಅದನ್ನು ಘೋಷಣೆ ಮಾಡ್ಬೇಕಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ನಾನು ಇಂಥ ತಪ್ಪು ಮಾಡಿದ್ದೀನಿ, ಸಮಾಜದ ಎದುರಿಗೆ ಹೋಗಿ ಇಂಥ ತಪ್ಪು ಮಾಡಿದ್ದೀನಿ, ದಯವಿಟ್ಟು ನನ್ನ ಎಲ್ಲರೂ ಕ್ಷಮಿಸಿ ಅಂತ ಹೇಳ್ಬೇಕು. ಹೇಳಿದಾಗ ಅದ್ರ ತೀವ್ರತೆ ಕಡಿಮೆ ಆಗ್ತದೆ. ಆದ್ರೆ ಪುಣ್ಯ ಮಾಡಿದ್ದನ್ನು ಮಾತ್ರ ಅಲ್ಲಿ ಹೇಳ್ಬಾರ್ದಂತ. ನಾನು ಇವತ್ತು ಇಷ್ಟು ದೊಡ್ಡ ಪ್ರವಚನ ಮಾಡಿದೆ, ಇಷ್ಟು ಜಪ ಮಾಡಿದೆ, ಇಷ್ಟು ದಾನ ಕೊಟ್ಟಿದ್ದೆ ಅಂತ ಸಮಾಜದ ಎದುರಿಗೆ ಹೇಳ್ಬಾರ್ದಂತ. ಹೇಳಿದ್ರೆ ಅದು ಹಾಳಾಗಿ ಹೋಗ್ತದೆ, ಪುಣ್ಯ ಕ್ಷೀಣ ಆಗಿ ಹೋಗ್ತದೆ, ಪಾಪವನ್ನು ಹೇಳಿದ್ರಿಂದ ಕಡಿಮೆ ಆಗ್ತದೆ. ಆದ್ರೆ ನಾವು ಯಾವತ್ತೂ ವಿರುದ್ಧವೇ. ನಮ್ಮ ತಪ್ಪನ್ನ ಸಮಾಜದ ಎದುರಿಗೆ ಒಪ್ಕೊಳ್ಳಿಕ್ಕೆ ಅಷ್ಟು ನಮಗೆ, ನಾವೇನು ಮಹಾತ್ಮ ಗಾಂಧಿ ಅಲ್ಲ. ನಮ್ಮ ಆತ್ಮಚರಿತ್ರೆ ಏನೇನಿದೆ ಎಲ್ಲವನ್ನೂ ಬರ್ಕೊಳ್ಳಿಕ್ಕೆ ಬೇಕಾದಷ್ಟು ಪ್ರಾಮಾಣಿಕತನ ನಮ್ಮಲ್ಲಿಲ್ಲ. ಆದ್ರೆ ಏನ್ ಮಾಡಿದ್ದೀವಿ ಅದು ಬಹಳ ಸಣ್ಣದಿದ್ರೆ ಅದನ್ನ ಮಾತ್ರ ಭಾರಿ ದೊಡ್ಡದಾಗಿ ಘೋಷಣೆ ಮಾಡ್ಕೊಂಡು ಹೋಗ್ತೀವಿ. ಇದು ಮಹಾಭಾರತ ಅಂತ ಗ್ರಂಥದಲ್ಲಿ ಅದೆಲ್ಲ ಬಂದೇ ಬರುತ್ತೆ. ಆದ್ರಿಂದಲೇ ದಂಡೋಪಿ ಭಗವತ್ಯೇನ, ಇವತ್ತು ನಮಗೆ ನಾನಾ ತರದ ಶಿಕ್ಷೆ ಆಗಿದೆಯಲ್ಲ, ಭಗವಂತ ದಂಡ ಕೊಡ್ತಿದ್ದಾನಲ್ಲ, ಇದು ದೇವರು ನನಗೆ ದಂಡ ಕೊಟ್ಟಿದ್ದಾನೆ, ಫೈನ್ ಹಾಕಿದ್ದಾನೆ, ಏನೋ ಒಂದು ಕರ್ಮ ಹಿಂದೆ ಮಾಡಿದ್ದೆ ಅಂತ ಆಲೋಚನೆ ಮಾಡಿಬಿಟ್ರೆ
ಅದು ಭಗವಂತ ಅನುಗ್ರಹ ಅಂತ ಆಗಿಬಿಡ್ತದೆ. ಅವತ್ತು ನಾನು ತಪ್ಪು ಮಾಡಿದೆ, ನಾನು ತಿಳಿಲಿಲ್ಲ, ಇವತ್ತು ಶಿಕ್ಷೆ ಕೊಟ್ಟಿದ್ದೆ ಕೊಡು ಅನ್ಬೇಕಂತ. ಅದನ್ನ ಮಾಡ್ದೇನೆ ನಾನೇನೂ ತಪ್ಪು ಮಾಡಿರ್ಲಿಲ್ಲ, ದೇವ್ರು ನನಗೆ ಹಿಂಗ್ಯಾಕ್ ಮಾಡಿದ ಅಂತ ದೇವ್ರನ್ನೇ ಏನಾದ್ರು ಅಂದಿರೋ ಬೈದಿರೋ, ಮಾಡಿದ ತಪ್ಪಲ್ಲದೆ ಒಪ್ಪೋದೇ ಇನ್ನೊಂದು ತಪ್ಪು ಅಂತ ಅದು ದುಪ್ಪಟ್ಟಾಗ್ತಾ ಹೋಗ್ತದೆ. ಇಲ್ಲಿ ಯಾರೋ ಸಾಲ ಮನ್ನಾ ಮಾಡ್ಬೋದು, ಬಡ್ಡಿ ಮನ್ನಾ ಮಾಡ್ಬೋದು, ಅಲ್ಲಿ ಯಾರು ಮಾಡೋರು? ಅವ್ರ್ಯಾರು ಎಲೆಕ್ಷನ್ಗೆ ನಿಂತಿಲ್ವಲ್ಲ. ದೇವರು ಚಿತ್ರಗುಪ್ತ ಯಮ ಯಾರು ಎಲೆಕ್ಷನ್ಗೆ ನಿಂತಿಲ್ಲ. ಅವ್ರಿಗೆ ಯಾರ್ದು ಬಿಡೆ, ಯಾರು ಹಂಗ? ಅವರಿಗೆ ಜ್ಞಾನ ಬಂದ್ರೆ ಅದು ಮಾಫಿ ಮಾಡ್ತಾರೆ. ನಾವಾಗಲೇ ಹೇಳಿದ್ವಿ, ಜ್ಞಾನ ಬರದೆ ಸುಮ್ಮನೆ ಉಡಾಫೆ ಹೊಡೆಯೋರನ್ನ, ಅಪ್ರಾಮಾಣಿಕ ಜೀವನ ನಡೆಸುವವರನ್ನ ದೇವರು ಬಿಡೋದಿಲ್ಲ. ಗಾಡ್ ಸೀಸ್ ದ ಟ್ರೂತ್ ಬಟ್ ವೇಟ್ಸ್. ಎಲ್ಲನೂ ನೋಡ್ತಾನೆ, ಆದ್ರೆ ದೇವರು ಅದನ್ನ ಗಮನಿಸಿಯೇ ಗಮನಿಸ್ತಾನೆ. ಸ್ವಲ್ಪ ವಿಳಂಬ ಆಗೋದು, ಅದರಿಂದ ತಕ್ಕಂತೆ ಅವ್ರು ಶಿಕ್ಷೆ ಕೊಟ್ಟೇ ಕೊಡ್ತಾನೆ. ನಿಮಗೊಂದು ವೇಳೆ ದೇವರು ಶಿಕ್ಷೆ ಕೊಡದೆ ಹೋದ್ರೆ ನೀವೇ ಶಿಕ್ಷೆ ಕೊಡ್ಬೋಡ್ರಿ ಅಂತ ಹೇಳ್ತಾರೆ. ಎಷ್ಟು ಭಯಾನಕವಾದ ಶಿಕ್ಷೆಗಳನ್ನು ಕೊಡ್ತಾನೆ ಅಂತ ಹೇಳಿದ್ದಾರೆ ಅಂದ್ರೆ ಅದನ್ನ ನೆನೆಸಿಕೊಂಡ್ರೆ ಭಯ ಆಗ್ತದೆ. ವ್ಯಭಿಚಾರ ಮಾಡಿದ್ರ ಇವತ್ತು? ವ್ಯಭಿಚಾರ ಯಾವುದರಿಂದ ಮಾಡಿದ್ರಿ? ನಾನು ಹೇಳೋದಿಲ್ಲ, ಹೇಳ್ಬೇಕಾಗಿಲ್ಲ. ಅಡ್ಡಗತ್ಕೊಳ್ರಿ, ಕತ್ತರಿಸ್ಕೊಂಡ್ಬಿಡ್ರಿ, ಉತ್ತರ ದಿಕ್ಕಿಗೆ ನಡೀತಾ ಹೋಗ್ರಿ. ರಕ್ತಸ್ರಾವ ಆಗಿ ಊಟ ತಿಂಡಿ ಇಲ್ಲದೆ ದಣಿವಿನಿಂದ ಬಿದ್ದು ಸಾಯರಿ. ಎಲ್ಲಿ ತನಕ ಬಿದ್ದು ಸಾಯ್ತಾರೋ ಅಲ್ಲಿ ತನಕ ನಡೀತಾ ಹೋಗ್ರಿ. ದೇವ್ರ ನಾಮಸ್ಮರಣೆ ಮಾಡ್ಕೊಂಡು ಪಾಪ ಕಳ್ಕೊಂಡು ಮುಕ್ತರಾಗಿ ಹೋಗ್ತಾರೆ. ಮುಂದಿನ ಜನ್ಮಕ್ಕೆ ಅದು ಉಳಿಯೋದಿಲ್ಲ. ಮಾಡೋ ಧೈರ್ಯ ಇದೆಯಾ? ಇಲ್ಲದೆ ಹೋದ್ರೆ ಅಲ್ಲಿ ನರಕದಲ್ಲಿ ಆದ್ರು. ಭಾಗವತಲ್ಲಿ 5ನೇ ಸ್ಕಂದದಲ್ಲಿ ಹೇಳ್ತಾರೆ, ಇವತ್ತು ವಿಚಾರ ಮಾಡಿದೆಯಲ್ಲ ಸ್ತ್ರೀ ಜೊತೆ, ಸ್ತ್ರೀಗೂ ಹೇಳ್ತಾರೆ, ನೀನೊಬ್ಬ ಪುರುಷನ ಜೊತೆ ವಿಚಾರ ಮಾಡಿದೆಯಲ್ಲ, ಬಾ ಕಬ್ಬಿಣದ ಕಾಯ್ದ ಕಂಬ, ನಿಗಿ ಕೆಂಡ ಕಾಯ್ದ ದೊಡ್ಡ ಕಂಬ. ಈ ಫ್ಯಾಕ್ಟ್ರಿಗಳಲ್ಲೆಲ್ಲ ಕಾಯ್ದ ಕಬ್ಬಿಣ ಇರ್ತದೆ, ಹೋಗಿ ಒಳ್ಳೆ ಸ್ತ್ರೀ ಆಕಾರದ ಕಂಬ, ಕಬ್ಬಿಣದ ಸ್ತ್ರೀ ಗೊಂಬೆ, ಕಾಯ್ದ ಕಂಬ, ಅದು ಹೋಗಪ್ಪ. ಯಾವ ಮಂಚದ ಮೇಲೆ ಕೂತ್ಕೊಂಡು ವಿಚಾರ ಮಾಡಿದೆಯಲ್ಲ, ಒಳ್ಳೆ ಮಂಚ, ಮುಳ್ಳು, ಕೆಳಗೆ ಬೆಂಕಿ, ಉರಿಯುವ ಬೆಂಕಿ, ಮಲ್ಕೋ ಅದ್ರ ಮೇಲೆ. ಇಂತಹ ಶಿಕ್ಷೆಗಳನ್ನು ನರಕದಲ್ಲಿ ಕೊಡ್ತಾರೆ. ಅಲ್ಲೆಲ್ಲ ಅನುಭವಿಸಿ ಇನ್ನೂ ಕೆಲವು ಉಳಿದಿರ್ತದೆ, ತಗೊಂಡು ಮತ್ತೆ ತಂದು ಹಾಕ್ತಾರೆ. ಇಲ್ಲಿ ಕೆಲವು ಸರಿ ನಾವು ಇದನ್ನ ಹೇಳಿದ್ವಲ್ಲ, ಇನ್ ಮುಂದಿನ ಯಾವುದು 10 ಜನ್ಮಕ್ಕೆ ಅಂತೆಲ್ಲ, ಇನ್ನೊಂದು ಮಾತು ಶಾಸ್ತ್ರದಲ್ಲಿ ಹೇಳ್ತಾರೆ. ಸಾಮಾನ್ಯವಾದ ಪಾಪಗಳಿಗೆ ಪುಣ್ಯಗಳಿಗೆ ಇನ್ನೊಂದು ಯಾವುದು ಸ್ವರ್ಗ ನರಕದಲ್ಲಿ ಫಲ, ಮುಂದಿನ ಜನ್ಮದಲ್ಲಿ ಫಲ. ಅತ್ಯುತ್ಕಟೈ ಪುಣ್ಯ ಪಾಪ ಇಹೈವ ಫಲ ಮಾಡ್ತದೆ. ಬಹಳ ದೊಡ್ಡ ಪಾಪ ದೊಡ್ಡ ಪುಣ್ಯ ಏನಾದ್ರು ಮಾಡಿದ್ರೆ ಇದೇ ಜನ್ಮದಲ್ಲಿ ಅದಕ್ಕೆ ಫಲ ಕೊಟ್ಬಿಡ್ತಾರೆ. ಅದು ಒಂದು ಸಾಮಾನ್ಯ ನಿಯಮ. ಕೆಲವು ಕಡೆ ಅದು ನಿಜ ಆಗಬಹುದು, ಕೆಲವು ಸರಿ ಆಗದೆ ಇರಬಹುದು. ಅತ್ಯುತ್ಕಟವಾದ ಪಾಪ ಪುಣ್ಯಕ್ಕೂ ಮತ್ತು ಮುಂದಿನ ಜನ್ಮಕ್ಕೆ ಹೋಗೋ ಪ್ರಸಂಗ ಬರ್ಬೋದು. ತ್ರಿಭಿರು ವರ್ಷೈ, 3 ವರ್ಷ 3 ತಿಂಗಳು 3 ದಿನ ಅಷ್ಟರಲ್ಲಿ ದೊಡ್ಡ ಪುಣ್ಯದ ಫಲ ದೊಡ್ಡ ಪಾಪದ ಫಲ ಅನುಭವಿಸ್ತೇವೆ. ನಾವು ಅದನ್ನ ಸಮಾಜದಲ್ಲಿ ನೋಡ್ತೇವೆ. ಎಲ್ಲರಿಗೂ ಹಂಗ ಆಗಿರ್ತದೆ ಅಂತಿಲ್ಲ. ತುಂಬಾ ಜನರಿಗೆ ಪೀಡೆ ಕೊಟ್ಟವರು, ಅಂತ ಹಿಂಸಕರು, ದುಷ್ಟರು, ಕೊನೆ ಕಾಲಕ್ಕೆ ಹೇಳತೀರದ ನೋವು ಅನುಭವಿಸಿ. ಯಾಕಂದ್ರೆ ಆ ಸಂದರ್ಭದಲ್ಲಿ ಜನಬಲ ಇರೋದಿಲ್ಲ, ಅಧಿಕಾರ ಬಲ ಇರೋದಿಲ್ಲ, ಧನಬಲ ಹೋಗಿರ್ತದೆ. ಬರಬಾರ್ದು ರೋಗ ಬಂದ್ರೆ ಯಾರು ಅದನ್ನು ಪರಿಹರಿಸುತ್ತಾರೆ? ಯಾವ ವೈದ್ಯ ಅದನ್ನು ಪರಿಹರಿಸುತ್ತಾರೆ? ಎಲ್ಲರೂ ಕೈ ಚೆಲ್ತಾರೆ. ನಾವೇ ಅನುಭವಿಸ್ಬೇಕಾಗ್ತದೆ. ಅಂತ ರೋಗ ಬರೋ ಪ್ರಸಂಗ ಬರ್ತದೆ. ಮತ್ತೊಂದೇನೋ ನೋವು ಅನುಭವಿಸುವಂತ ಪ್ರಸಂಗ ಬರ್ತದೆ. ಹೀಗೆ ಕರ್ಮ ಅನ್ನೋದು ಅದರ ಮುಂದಿನ ಜನ್ಮಕ್ಕೆ ಹೋಗ್ತದೆ, ಇನ್ನು 10 ಜನ್ಮಕ್ಕೆ ಹೋಗ್ತದೆ, 100 ಜನ್ಮಕ್ಕಾದ್ರೂ ಹೋಗ್ತದೆ, ಅದೊಂದು ವಿಷಯ ಬೇರೆ. ಬಹಳ ದೊಡ್ಡ ಪುಣ್ಯ ಬಹಳ ದೊಡ್ಡ ಪಾಪ ಆಗಿದ್ರೆ ಇನ್ನು 3 ವರ್ಷ 3 ತಿಂಗಳು. ಅದಕ್ಕಾಗಿ ಶರಣರ ಗುಣವನ್ನು ಮರಣದಲ್ಲಿ ಕಾಣು ಅಂತ ಹೇಳೋದು. ನೀವು ಶರಣರಾಗಿ ಬದುಕಿದ್ರೆ ಮರಣದಲ್ಲಿ ಅನಾಯಾಸವಾಗಿ ಸಾಯ್ತೀರಿ. ಶರಣರಾಗಿ ಬದುಕದೆ ಹೋದ್ರೆ, ಇನ್ನೊಬ್ಬರಿಗೆ ತೊಂದರೆ ಕೊಟ್ಟೆ ಬದುಕಿದ್ದಾದ್ರೆ, ನೀವು ಮರಣ ಹೋಗೋ ಹೊತ್ತಿಗೆ ನಿಮ್ದು ಏನ್ ಸ್ಥಿತಿ ಆಗಿರ್ತದೆ ನೋಡ್ತಾರೆ. ದೇವ್ರು ನೋಡ್ತಿರ್ತಾನೆ. ದ ಲಾ ಆಫ್ ಕರ್ಮ ಅಂತ ಹೇಳ್ತಾರೆ. ಅವರು ಕೂಡ ಆ ಪಾಶ್ಚಾತ್ಯರ ಆದ್ಮೇಲೆ ಒಪ್ಪಲಿಕ್ಕೆ ತೊಡಗಿದ್ದಾರೆ. ಈಗ ಅನಾಯಾಸೇನ ಮರಣ, ಏನೂ ಉದ್ವೇಗ ಇಲ್ಲದೇನೆ ಆರಾಮಾಗಿ ಸಾವು ಬರಬೇಕು. ಯಾರಿಗೂ ದೈನ್ಯ ಇಲ್ಲದೆ ಇನ್ನೊಬ್ಬರಿಗೆ ಜೀ ಅನ್ನೋದೇ ಬದುಕುವಂತ ಒಂದು ಯೋಗ ಇರ್ಬೇಕು. ಇದೆಲ್ಲ ಯಾವಾಗ ಬರ್ತದಂದ್ರೆ ಭಗವಂತನ ಪಾದವನ್ನು ನಂಬಿ ಬದುಕಿದ್ರೆ ಈ ಜನ್ಮದಲ್ಲಿ ಸಾಯುವಾಗ ಅನಾಯಾಸವಾಗಿ ಸಾವು ಬರ್ತದೆ.
ಇನ್ನೊಬ್ಬರಿಗೆ ದೀನ ಆಗದೆ ಸಾವು ಅಂತ ಒಂದು ಸಾವು ಬರ್ತದೆ, ಅಂತ ಬದುಕುವ ಯೋಗನೂ ಬರ್ತದೆ. ಅದು ಇಲ್ಲದೆ ಹೋದ್ರೆ ಇನ್ನೊಬ್ರಿಗೆ ತೊಂದರೆ ಕೊಟ್ಟೇ ಬದುಕುವುದಾದ್ರೆ, ಇನ್ನೊಬ್ರಿಗೆ ಹಿಂಸೆ ಕೊಟ್ಟೇ ಬದುಕುವುದಾದ್ರೆ ಅದರ ಫಲ ಅದೇ ಜನ್ಮದಲ್ಲೇ ಅನುಭವಿಸಬೇಕಾಗ್ತದೆ. ಅದನ್ನು ನಮ್ಗೆ ಏನಾಗ್ತದೆ ಅಂದ್ರೆ, ನೋಡು ಮಗ ಇಷ್ಟು ವರ್ಷ ಇಷ್ಟೆಲ್ಲ ಅನ್ಯಾಯ ಮಾಡಿದ, ಅದ್ರ ಫಲ ಈಗ ಅನುಭವಿಸ್ತಾನೆ, ಉಳಿದವ್ರಿಗೆ ಗೊತ್ತಾಗ್ತದೆ, ಅವನಿಗೆ ಗೊತ್ತಾಗೋದು. ಮನಸ್ಸು ಮಂಕಾಗಿ ಹೋಗ್ಬಿಟ್ಟಿರ್ತದೆ. ಆಗ್ತಿರೋ ನೋವಿನಿಂದ ಚಡಪಡಿಸ್ಲಿಕ್ಕಾನೆ ಹೊರತು ತಾನು ಹಿಂದೆ ಮಾಡಿದ ನೆನಪಿಗೆ ಬರೋದಿಲ್ಲ. ನಾನು ಮೊನ್ನೆ ದಿವಸ ಹೇಳಿದೆ, ನಿನ್ನೆ ಏನು ಊಟ ಮಾಡಿದ್ರಿ, ನಿನ್ನೆ ಮಧ್ಯಾಹ್ನ ಏನ್ ತರಕಾರಿ ಊಟ ಮಾಡಿದ್ರಿ, ನಿನ್ನೆ ಸಾಯಂಕಾಲ ಯಾವ ಬಣ್ಣದ ಬಟ್ಟೆ ಉಟ್ಕೊಂಡಿದ್ರಿ, ಈಗ ಒಂದು ವಾರದಿಂದ ಏನ್ ತಿಂದ್ರಿ, ಎಲ್ಲಿ ಹೋಗಿದ್ರಿ, ಸಾಯಂಕಾಲ ನಿನ್ನೆ ಈಗ ಒಂದು ವಾರದಿಂದ ಸಾಯಂಕಾಲ 5 ಗಂಟೆಗೆ ಏನ್ ಮಾಡಿದ್ರಿ ಅಂತ ಯಾರು ಕೇಳಿದ್ರೆ ನಮ್ಗೆ ಏನ್ ನೆನಪಿದೆ? ಮಾಡಿದ ಕರ್ಮ, ಅದಕ್ಕೆ ನಮಗೆ ಅನುಕೂಲ ಇದ್ದಾಗ, ದರ್ಪ ಇದ್ದಾಗ, ಶಕ್ತಿ ಇದ್ದಾಗ ಮಾಡಿದ ಕರ್ಮ ನೆನಪಿಗೆ ಬರೋದಿಲ್ಲ. ಅಸಹಾಯಕನಾಗಿ ಅನುಭವಿಸುವ ಪ್ರಸಂಗ ಬರ್ತದೆ, ಬರಬಾರದ ರೋಗಗಳು ಬಂದು ಹೋಗ್ತವೆ. ಅವಾಗ ಯಾರು ಸಮೀಪದಲ್ಲಿರೋದಿಲ್ಲ, ಒಬ್ಬಂಟಿಯಾಗಿ ಅದನ್ನ ಅನುಭವಿಸ್ಬೇಕಾಗ್ತದೆ. ನಾವು ದರ್ಪದಲ್ಲಿದ್ದಾಗ, ನಮ್ಗೆ ಅನುಕೂಲ ಇದ್ದಾಗ 100 ಜನ ಕುಂಬಾರಕ್ಕೆ ಇರ್ತಾರೆ. ನಾವು ಅಸಹಾಯಕರಾದಾಗ ನಮ್ಮನ್ನು ಯಾರು ಕೇಳೋರೇ ಇರೋದಿಲ್ಲ, ಒಬ್ಬಂಟಿಯಾಗಿ ಅದನ್ನೆಲ್ಲ ಅನುಭವಿಸ್ಬೇಕಾಗ್ತದೆ ಅಂತ ಶಾಸ್ತ್ರ ಅದನ್ನು ವರ್ಣನೆ ಮಾಡಿ. ಅಂತೂ ಇವತ್ತಿನ ದಿವಸ ಆ ಕರ್ಮದ ಬಗ್ಗೆ ನಾವೇನ್ ನೋಡ್ಬೇಕು ಅದನ್ನೆಲ್ಲ ನೋಡಿದ್ವಿ. ನಮ್ಮ ಶಾಸ್ತ್ರ ಅದನ್ನೆಲ್ಲ ಹೇಳಿದೆ. ಪುನರ್ಜನ್ಮದ ಸಿದ್ಧಾಂತ ನಮ್ದು, ಕರ್ಮದ ಸಿದ್ಧಾಂತ. ನಮ್ಮಲ್ಲಿ ಎಲ್ಲಾ ಭಾರತೀಯ ಧರ್ಮಗಳು, ಎಲ್ಲಾ ದೊಡ್ಡವರು ಅದನ್ನೇ ಹೇಳಿದ್ದಾರೆ, ಎಲ್ಲಾ ಜ್ಞಾನಿಗಳು ಅದನ್ನೇ ಹೇಳಿದ್ದಾರೆ. ಪಾಶ್ಚಾತ್ಯರಿಗೆ ಅದು ಗೊತ್ತಿರಲಿಲ್ಲ. ಅದನ್ನ ಅವರು ಇತ್ತೀಚೆಗೆ ಅಂದ್ರೂ ಒಂದು 100 ವರ್ಷದಿಂದ ಅವರು ಸಾಕಷ್ಟು ಅಧ್ಯಯನ ಮಾಡಿದರು. ಸಮಾಜ ವಿಜ್ಞಾನಿಗಳು, ಮನೋವಿಜ್ಞಾನಿಗಳು, ಮನೋವಿಶ್ಲೇಷಣಾ ವಿಜ್ಞಾನಿಗಳು ಅದನ್ನೆಲ್ಲ ಅವರು ಅಧ್ಯಯನ ಮಾಡಿದರು. ಎಡ್ಗಾರ್ ಕೇಸಿ ಅಂತ ಅದನ್ನ ಅಧ್ಯಯನ ಮಾಡಿದ್ದಾರೆ. ಬದುಕಲು ಕಲಿಯಿರಿ ಅನ್ನೋ ಪುಸ್ತಕದಲ್ಲಿ ಆ ವಿಷಯ ಇದೆ, ಇಂಗ್ಲಿಷ್ ಪುಸ್ತಕದಲ್ಲಿ ಆ ವಿಷಯ ಇದೆ. ಅಂತದನ್ನೆಲ್ಲ ಓದಿ ನಮ್ಮ ನಂಬಿಕೆಗಳನ್ನು ದೃಢ ಮಾಡ್ಕೊಳ್ಳುವಂತ ಪ್ರಯತ್ನ ನಾವು ಮಾಡಬೇಕು. ವಸ್ತುತಃ ಅದು ಅಧಿಕ ಮಾಸದಲ್ಲಿ ನಾವು ತೊಡಬೇಕಾದಂತಹ ಒಂದು ಪ್ರತಿಜ್ಞೆ, ನಾವು ಸ್ವೀಕಾರ ಮಾಡಬೇಕಾದಂತಹ ಒಂದು ಕಮಿಟ್ಮೆಂಟ್. ಹಾಗೆ ಮಾಡಿದ್ದಾದ್ರೆ, ಸತ್ಕರ್ಮಗಳನ್ನು ಮಾಡಿದ್ರ ಫಲವಾಗಿ ಉತ್ತಮವಾದ ಜೀವನ, ಮುಂದಿನ ಜನ್ಮಗಳು ಅದನ್ನು ಭಗವಂತ ಕೊಡ್ತಾನೆ ಅಂತ ನಾವು ಭರವಸೆ ಇಡಬಹುದು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.